ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. SIR ಪ್ರಕ್ರಿಯೆ ಬಗ್ಗೆ ಅದು ದೊಡ್ಡ ಕತೆ. ಅದು ಆ್ಯಕ್ಚುಲಿ ದಿನನಿತ್ಯ ನಡೀತಾ ಇರುವಂಥ ಸಮಸ್ಯೆ. SIR ಅನ್ನುವಂಥ ಪ್ರಕ್ರಿಯೆ ಪ್ರಾರಂಭ ಆಗಿದ್ದರಿಂದ ಒಂದು ಸಮಸ್ಯೆ. ಕೇಂದ್ರ ಸರ್ಕಾರ ಆಗಲಿ ಎಲೆಕ್ಷನ್ ಕಮಿಷನ್ ಆಗಲಿ ಅವರು ಈ ಒಂದು ಪ್ರಕ್ರಿಯೆ ತಂದ್ರಲ್ಲ, ಅವತ್ತಿಂದ ಸಮಸ್ಯೆಗಳು ಆಗಿದೆ. ಬೇಸಿಕ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, SIR ತಂದಿರತಕ್ಕಂಥ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾರಿದ್ದಾರೆ, ಆ ಎಲೆಕ್ಷನ್ ಕಮಿಷನ್ನ ನೇಮಕ ಮಾಡಿರೋವಂಥ ಪ್ರಕ್ರಿಯೆನೇ ಸರಿಗಿಲ್ವೇ? ಆ ಪ್ರಕ್ರಿಯೆ ಏನಿತ್ತು, ಮೊದಲೇನಿತ್ತು ಪ್ರಕ್ರಿಯೆ? ಸುಪ್ರೀಂ ಕೋರ್ಟಲ್ಲಿ ಇದ್ರ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಎಲೆಕ್ಷನ್ ಕಮಿಷನ್ ಅನ್ನೋದು ಒಂದು ಇಂಡಿಪೆಂಡೆಂಟ್ ಬಾಡಿ. ಅದು ಇಂಡಿಪೆಂಡೆಂಟಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಅದು ನೇಮಕ ಮಾಡ್ತಾರಲ್ವ, ನೇಮಕ ಮಾಡುವಂಥ ಒಂದು ಕಮಿಟಿ ಇರುತ್ತಲ್ವ, ಆ ಕಮಿಟಿ ಹೆಂಗಿರಬೇಕು ಅನ್ನೋವಂಥದ್ದು ಸುಪ್ರೀಂ ಕೋರ್ಟೇ ಡೈರೆಕ್ಷನ್ ಕೊಟ್ಟಿದ್ದು. ಅದ್ರ ಪ್ರಕಾರ ಏನಾಯಿತು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿಗಳು, ಲೀಡರ್ ಆಫ್ ಅಪೋಸಿಷನ್ನು, ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಇದ್ದರು, ಅದನ್ನೇ ಬುಡಮೇಲೆ ಮಾಡಿದ್ರಲ್ವ, ಅದನ್ನೇ ಬುಡಮೇಲೆ ಮಾಡಿದಾರಲ್ವ. ಅವ್ರೀಗ ಬುಡಮೇಲೆ ಕೊನೆಗೆ ಏನು ಮಾಡಿದ್ರು ಹಂಗಾರೆ? ಅಲ್ಲಿ ಸುಪ್ರೀಂ ಕೋರ್ಟಿನ ಚೀಫ್ ಜಸ್ಟಿಸ್ನ ತೆಗೆದುಹಾಕ್ಬಿಟ್ರು, ಪ್ರಧಾನಮಂತ್ರಿಗಳು ಮತ್ತು ಯೂನಿಯನ್ ಕ್ಯಾಬಿನೆಟ್ ಮಿನಿಸ್ಟ್ರು ಮಾಡಾಕ್ಬಿಟ್ರು. ಈ ಲೀಡರ್ ಆಫ್ ದಿ ಅಪೋಸಿಷನ್ ಏನು ಕಿರ್ಚಾಡಪ್ಪ, ಪರವಾಗಿಲ್ಲ, ನಿಮಗೆ ನಮ್ಮ ಮೆಜಾರಿಟಿ ಇದೆ, ನೀ ಏನು ಬೇಕಾದ್ರೆ ಕಿರ್ಚಾಡು ಅನ್ನೋವಂಥ ಪರಿಸ್ಥಿತಿ ಬಂದಿದೆ. ಈಗ ನ್ಯಾಚುರಲಿ ಸರ್ಕಾರ ನಿಂತ್ಕೊ ಅಂದರೆ ಎಲೆಕ್ಷನ್ ಕಮಿಷನ್ ಅವರು ನಿಂತ್ಕೊತಾರೆ, ಕೂತ್ಕೊ ಅಂದರೆ ಕೂತ್ಕೊತಾರೆ. SIR ತೊಗೊಂಡು ಬಾ ಅಂದರೆ ತೊಗೊಂಡು ಬರ್ತೀನಿ ಅಂತ ಹೇಳ್ತಾರೆ, ಬೇಡ ಅಂದರೆ ಬೇಡ ಅಂತ ಹೇಳ್ತಾರೆ. ಅವ್ರು ಯಾಕೆ ಬೇಡ ಅಂತಾರೆ, ಅದು ಬೇರೆ ವಿಷಯ. ಈಗ ಫಸ್ಟ್ ಆಫ್ ಆಲ್ ಈಗ ಇವರು ಕೈಗೊಂಬೆ ಆಗಿದೆ ಇವತ್ತು ಎಲೆಕ್ಷನ್ ಕಮಿಷನ್ನು. ಅದರಿಂದನೇ ಇವತ್ತು ಯಾವುದೇ ಇದ್ರ ಬಗ್ಗೆ ಕೂಡ ಇವತ್ತು ಕೇಂದ್ರ ಸರ್ಕಾರದ ಒಂದು ತೀರ್ಮಾನವನ್ನು ಎಲೆಕ್ಷನ್ ಕಮಿಷನ್ ಮೂಲಕ ನಡೀತಾ ಇದೆ ಇವತ್ತು. ಎರಡನೇದೇನು ಅಂತ ಹೇಳಿದ್ರೆ, ಸಿಟಿಸನ್ಶಿಪ್ಗೆ ಸಂಬಂಧಪಟ್ಟಿರುವಂಥ ಪ್ರಕ್ರಿಯೆ ಇದು. 108 ಮಾತಾಡಲಿ ಅದ್ರ ಬಗ್ಗೆ. ಅದಕ್ಕೆ ವ್ಯತಿರಿಕ್ತವಾಗಿ ಸಿಟಿಸನ್ಶಿಪ್ಗೆ ಸಂಬಂಧಪಟ್ಟಿರುವಂಥ ಪ್ರಕ್ರಿಯೆ 2002ನೇ ಇಸ್ವಿಗೆ ಲಿಂಕ್ ಯಾಕೆ ಮಾಡಿದ್ರು? ಯಾತಕ್ಕೆ ಲಿಂಕ್ ಮಾಡಿದ್ರು? 10 ಸತಿ ನಾನು ವೋಟ್ ಹಾಕಿದ್ದೀನಿ, ನಿಂದು 2002ಗೆ ನೀನು ಲಿಂಕ್ ಮಾಡಿಲ್ಲ ಅಂತ ಹೇಳಿದ್ರೆ, ನೀನು ನಾಳೆ ನಿಂಗೆ ID ಕೊಡೋದಿಲ್ಲ, ನೀನು ವೋಟರ್ ಅಲ್ಲ, ನಿನಗೆ ಹಕ್ಕಿಲ್ಲ ನಿನಗೆ ಅಂತ ಹೇಳಿದ್ರೆ ಏನು ಅರ್ಥ ಹಂಗಾರೆ? 2002 ಅದು ಲಿಂಕ್ ಮಾಡಿರೋದು ಉದ್ದೇಶ ಏನು ಅಂತ ಹೇಳಿದ್ರೆ, ಅವ್ರದ್ದೇ ಆದಂಥ ಒಂದು ಆಧಾರದ ಮೇಲೆ ಯಾರಿಗೆ ಸೆಲೆಕ್ಟ್ ಮಾಡಬೇಕು ಅನ್ನೋವಂಥ ಒಂದು ಪ್ರಕ್ರಿಯೆನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಎರಡನೇದು ಮುಖ್ಯ ಏನು ಅಂತ ಹೇಳಿದ್ರೆ, ಮೊದಲು 2002ನೇ ಇಸ್ವಿನಲ್ಲಿ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಇವತ್ತು ಹೆಚ್ಚೆಚ್ಚು ಜನನ ವೋಟರ್ ಮಾಡಬೇಕು ಅಂತ ಇತ್ತು. ಆಮೇಲೆ ನೀವು ಮಾಡಿ ಸರಿಯಾಗಿ ಫಿಲಪ್ ಮಾಡಿ ಅಂತೆಲ್ಲ ಹೇಳಿ ಹೆಚ್ಚೆಚ್ಚು ಜನನ ವೋಟರ್ ಮಾಡ್ಕೊತಾ ಇದ್ರು. ಈಗ ಹೆಚ್ಚೆಚ್ಚು ಜನನ ಡಿಲೀಟ್ ಮಾಡುವಂಥ ಒಂದು ದಿಕ್ಕಿನಲ್ಲಿ ಇವತ್ತು ನಡೀತಾ ಇದೆ. ಇವತ್ತು ಅದು ನಡೀತಾ ಇರೋದು ನಮಗೆಲ್ಲ ಗೊತ್ತಿರುವಂಥದ್ದು. ಸುಮಾರು ರಾಜ್ಯಗಳಲ್ಲಿ 60 ಲಕ್ಷ, 70 ಲಕ್ಷ, 80 ಲಕ್ಷ, 1 ಕೋಟಿ, 2 ಕೋಟಿ ಎಲ್ಲ ಡಿಲೀಟ್ ಆಗಿದ್ದಾರೆ. ಅದೇ ಥರ ಪ್ರಕ್ರಿಯೆ ಇಲ್ಲಿ ಸ್ಟಾರ್ಟ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಈಗ ಪ್ರತಿಯೊಂದು ಹಂತದಲ್ಲಿ ಕೂಡ ಸಮಸ್ಯೆಗಳಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಫಾರಮ್ ಫಿಲಪ್ ಮಾಡಬೇಕಾಗಿರುವಂಥದ್ದು ಇದರಿಂದ ಎಷ್ಟೋ ಜನಕ್ಕೆ 2002ನಲ್ಲಿ ಲಿಸ್ಟೇ ಇಲ್ಲ, ಎಷ್ಟೋ ಜನಕ್ಕೆ ಕರೆಕ್ಟಾಗಿರೋವಂಥ ನೇಮ್ ಕೊಟ್ಟರು ಕೂಡ ಕರೆಕ್ಟಾಗಿ ನೇಮ್ನ 2002ನಲ್ಲಿ ಬರೆದಿಲ್ಲ. ಇವಾಗ ಅನಿವಾರ್ಯವಾಗಿ ಕರೆಕ್ಷನ್ಸ್ ಹಾಕ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದಿದೆ. ಎಷ್ಟೋ ಜನಗಳಿಗೆ ಕರೆಕ್ಟಾಗಿ ಗೊತ್ತೇ ಇಲ್ಲ ವಿಷಯ. ಇವ್ರು ಸುಮ್ಮನೆ ಎಲೆಕ್ಷನ್ ಕಮಿಷನವ್ರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿಬಿಟ್ರೆ ಜನಗಳಿಗೆ ಗೊತ್ತಾಗುತ್ತೆ ಗ್ರಾಸ್ ರೂಟ್ ಲೆವೆಲಲ್ಲಿ. ಸೊ ಗ್ರಾಸ್ ರೂಟ್ ಲೆವೆಲಲ್ಲಿ ಜನಗಳಿಗೆ SIR ಅಂದ್ರೂ ಗೊತ್ತಿಲ್ಲ, ಅದು ಹೆಂಗೆ ಫಿಲ್ ಮಾಡಬೇಕು ಅಂತ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋದ್ರಿಂದನೇ ಸುಮಾರು ಜನ, ಲಕ್ಷಾಂತರ ಜನ ಡಿಲೀಟ್ ಆಗುವಂಥ ಎಲ್ಲ ಸಾಧ್ಯತೆಗಳಿದೆ. ಆದರೂ ಕೂಡ ಇವತ್ತು ಎಲೆಕ್ಷನ್ ಕಮಿಷನ್ ಅವರು ಇದ್ರ ಬಗ್ಗೆ ಏನು ಮಾಡ್ತಾ ಇಲ್ಲ. ಕೇಂದ್ರ ಸರ್ಕಾರದವರು ಕೂಡ ಇದು ಸಂಬಂಧಪಟ್ಟಿರುವಂಥದ್ದು ಏನು ಮಾಡ್ತಾ ಇಲ್ಲ. ಸೊ ಈ ರೀತಿ ಬೇಕಾದಷ್ಟಿದೆ. ಆಮೇಲೆ BLO ಸಮಸ್ಯೆ ಇದೆ ಪಾಪ. ಅವ್ರ ಮನೆ ಅವ್ರು ಕೊಟ್ಬಿಟ್ಟು 1500 ಜನ, ನೀನು ಹೋಗಪ್ಪ, ನೀನು 1200 ಜನ ಮನೆಗೆ ಹೋಗು, 3 ಸತಿ ಹೋಗು, 1200 ಜನ ಮೀಟ್ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲೆಲ್ಲಿ ಹೋಗ್ತಾರೆ? ಬೆಂಗಳೂರಂಥ ನಗರದಲ್ಲಿ ಒಂದು ಮನೆ ಇಲ್ಲಿ, ಇನ್ನೊಂದು ಮನೆ ಆ ಕಡೆ ಇದೆ. ಇದು ಹತ್ತಿರ ಇರುವಂಥದ್ದು ಅಲ್ಲ ಇದು. ಸೊ BLO ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಬಂದಿದೆ. ಈಗಾಗಿರುವಂಥ ಸಮಸ್ಯೆಗಳು ಕೂಡ ಇವತ್ತಿದೆ. ಇವತ್ತು ಇಂಥ ಎಲ್ಲ ಸಮಸ್ಯೆಗಳ ವಿರುದ್ಧ ಇವತ್ತು ಹೋರಾಟ ಮಾಡೋ ಅಗತ್ಯ ಇದೆ. ಜನಗಳಿಗೆ ನಾವು ಸಂಘಟನೆಯಿಂದ ನಾವು ಇವತ್ತು ಅವ್ರಿಗೆ ಇದಕ್ಕೆ ಬೇರೆ ಬೇರೆ ಇದರಲ್ಲಿ ಬಡಾವಣೆಗಳಲ್ಲಿ ಜನಗಳಿಗೆ ತಿಳಿಸುವಂಥ ಕೆಲಸ ಆಗಲಿ, ರಾಜ್ಯ ಮಟ್ಟದಲ್ಲಿ ಒಂದು 200 ಜನ, 300 ಜನ, 400 ಜನ ಪ್ರತಿನಿಧಿಗಳು ಯಾರಿದ್ದಾರೆ ಅವ್ರ ಜೊತೆಯಲ್ಲಿ ನಾವು ಆನ್ಲೈನ್ ಮೀಟಿಂಗೆಲ್ಲ ಮಾಡಿಬಿಟ್ಟು ಅವರು ಮತ್ತು ಅವರು ರೆಸ್ಪೆಕ್ಟಿವ್ ಹಳ್ಳಿನಲ್ಲಾಗಲಿ, ಜಿಲ್ಲೆಗಳಲ್ಲಾಗಲಿ, ತಾಲೂಕುಗಳಲ್ಲೇ ಜನಗಳು ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದಾರೆ. ಇಂಥ ಒಂದು
ಕಾರ್ಯಕ್ರಮ ಇಂಥ ಒಂದು ಜನಗಳಿಗೆ ತಿಳಿಸುವಂಥ ಒಂದು ಕೆಲಸವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ನೋಡಿ, ಪಕ್ಷದ ಪ್ರಚಾರ ಇವತ್ತು ಏನಾಗಿದೆ, ಇವತ್ತು ಇಶ್ಯೂ ಡೈವರ್ಟ್ ಆಗಬಾರ್ದು. ಈ ಪಾರ್ಟಿಯವರು ಆ ಪಾರ್ಟಿ ವಿರುದ್ಧ ಮಾತಾಡೋದು, ಆ ಪಾರ್ಟಿಯವರು ಈ ಪಾರ್ಟಿ ವಿರುದ್ಧ ಮಾತಾಡೋದು, ಒಟ್ಟಾರೆ ಒಂದೇನು ಅಂತ ಹೇಳಿದ್ರೆ ಎಲ್ಲ ಪಾರ್ಟಿಯವರು ಕೂಡ ಯಾವುದೇ ಸಂದರ್ಭ ಬಂದರೂ ಕೂಡ ಅದನ್ನು ಅವ್ರ ಪಕ್ಷದ ಪ್ರಚಾರಕ್ಕಾಗಿ ಬಳಸ್ಕೊಳ್ಳೋ ಅಂಥದ್ದು ವಿದ್ಯಮಾನ ಇವತ್ತು ಎಲ್ಲ ಪಕ್ಷದವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಇಲ್ಲಿರುವಂಥ ಪಾರ್ಟಿ, ಇಲ್ಲಿರುವಂಥ ಅಧಿಕಾರದಲ್ಲಿರುವಂಥ ಪಾರ್ಟಿ ಆಗಲಿ, ಅಪೋಸಿಷನ್ಲಿರುವಂಥ ಪಾರ್ಟಿ ಆಗಲಿ, ಯಾರೇ ಆಗಲಿ ಹೊರತಲ್ಲ. ಇದು ಆಗಬಾರ್ದು ಅನ್ನೋದು ಬೇರೆ, ಅದು ಆಗಬಾರ್ದು. ಬಟ್ ಮೇಯ್ನ್ ಇಶ್ಯೂ ಏನೀಗ, ಮೇಯ್ನ್ ಇಶ್ಯೂ ಏನು ಅಂತ ಹೇಳಿದ್ರೆ ಜನಗಳದ್ದು ಡಿಲೀಟ್ ಆಗೋಗ್ತಾ ಇದೆಯಲ್ಲ ಇವಾಗ ಅದನ್ನು ನೀವು ಮೇಯ್ನ್ ಫೋಕಸ್ ಮಾಡುವಂಥದ್ದು. ಇವತ್ತೇನು ವಿದ್ಯಮಾನಗಳು ನಡೀತಾ ಇದೆ, ಮೇಯ್ನ್ ಡಿಲೀಷನ್ ಅನ್ನೋವಂಥದ್ದು ಏನು. ಆಮೇಲೆ ಪಾಪ ಇವತ್ತು ಈಗಾಗಲೇ ಹೇಳ್ತಾ ಇದ್ದಾರೆ 80 ಲಕ್ಷ 90 ಲಕ್ಷ ಈ ರೀತಿ ಡಿಲೀಟ್ ಆಗುವಂಥ ಸೂಚನೆಗಳಿದೆ ಅನ್ನೋ ಥರ ಬರ್ತಾ ಇದೆ ಬೇರೆ ರಾಜ್ಯಗಳಲ್ಲಿ ನೋಡ್ತು ಅಂತ ಹೇಳಿದ್ರೆ. ಆಮೇಲೆ ಇವತ್ತು ಗೊತ್ತಿದೆ 27 ಲಕ್ಷ ಜನ ವೆಸ್ಟ್ ಬೆಂಗಾಲ್ನಲ್ಲಿ ಆಗಿರೋವಂಥದ್ದು, ಅವ್ರಿಗೆ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನ್ನೋ ಕ್ಯಾಟಗರಿನಲ್ಲಿ ಅವ್ರು ಓಟು ಹಾಕೋದಕ್ಕಿಲ್ಲ, ಓಟಿಲ್ಲ ಅಂತ ಹೇಳಿದ್ರೆ ಸ್ಕೀಮ್ ಯಾವುದೂ ಇಲ್ಲ, ಗೌರ್ಮೆಂಟ್ ಸ್ಕೀಮ್ ಯಾವುದೂ ಇಲ್ಲ. ಈಗಾಗಲೇ CM ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಈಗ ಡಿಲೀಷನ್ ಬಗ್ಗೆ ಇವತ್ತು ಆಗ್ತಾ ಇರುವಂಥದ್ದು ಮೇಯ್ನ್. ಅದು ಡಿಲೀಷನ್ ಆದರೆ ಜನಗಳ ಹಿತಾಸಕ್ತಿಗೆ ಧಕ್ಕೆ ಉಂಟಾಗ್ತಾ ಇದೆ. ಇದನ್ನು ಮೇಯ್ನ್ ಫೋಕಸ್ ಮಾಡಿ ಆಮೇಲೆ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳುವಂಥ ವಿದ್ಯಮಾನ ಯಾವ ರೀತಿ ಆಗ್ತಿದೆ ಅನ್ನೋವಂಥದ್ದು, ಅದನ್ನು ಫೈಟ್ ಮಾಡುವಂಥದ್ದು ಅದು ಕೂಡ ಇದೆ. ಇದ್ರ ಬಗ್ಗೆ ಫೋಕಸ್ ಮಾಡಬೇಕಾಗಿರೋದು ಇವತ್ತು ತುರ್ತು ಅಗತ್ಯ ಇದೆ. ಇವತ್ತು ಆ ದಿಕ್ಕಿನಲ್ಲಿ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಇದು ಚುನಾವಣೆ ಆಯೋಗ ಏನಿದೆ ಅದು ಯಾವುದೇ ಸರ್ಕಾರದ ಅಧೀನದಲ್ಲ, ಅದೊಂದು ಸ್ವತಂತ್ರವಾಗಿರೋ ಒಂದು ಸಂಸ್ಥೆ ಆಗಿರುತ್ತೆ. ಅವರು ಕಾಲಕ್ರಮೇಣ ಪ್ರತಿ ಒಂದೊಂದು ಪೀರಿಯಡ್ ಆಫ್ ಟೈಮ್ಗೆ SIR ಮಾಡಿ ವೋಟರ್ ಲಿಸ್ಟ್ನ ರಿವೈಸ್ ಮಾಡ್ತಾರೆ. ವೋಟರ್ಗಳು ಕರೆಕ್ಟ್ ಆಗಿದ್ದಾರಾ, ಅದೇ ಕ್ಷೇತ್ರದಲ್ಲಿದ್ದಾರಾ, ಬೇರೆ ಕ್ಷೇತ್ರಕ್ಕೆ ಹೋಗಿದ್ದಾರಾ ಅಂತ. ಅದರಲ್ಲಿ ಯಾವುದೇ ರಾಜಕೀಯ ಪ್ರೇರಣೆ ಇರಬಾರ್ದು. ಪ್ರೇರಣೆ ಇದ್ದರೆ ಅದು ಸರಿಯಾಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಯಾವುದೇ ರಾಜಕೀಯ ಪಕ್ಷದ ಕಾರ್ಯಕರ್ತರು ಚುನಾವಣಾ ಆಯೋಗದ ಸಿಬ್ಬಂದಿಗಳ ಜೊತೆ ಅಥವಾ SIRಗೆ ಯಾರು ಸ್ಟೇಟ್ ಗೌರ್ಮೆಂಟ್ ಡೆಪ್ಯೂಟ್ ಮಾಡಿದ್ದಾರೆ ಆಫೀಸರ್ಸ್ಗಳನ್ನ, ಅವ್ರ ಜೊತೆ ಹೋಗೋದು ತಪ್ಪು. ಯಾಕಂದರೆ ಎಲ್ಲೆಲ್ಲಿ ತಿದ್ದುಪಡಿ ಆಗಬೇಕು ಅದನ್ನು ಅವರು SIR ಅವರು ಮಾಡಿರ್ತಾರೆ. ಇದರಲ್ಲಿ ತಪ್ಪಾದರೆ ಮೇಲ್ನೊಮ್ಮಿಗೆ ಕೂಡ ಒಂದು ಅವಕಾಶ ಇರುತ್ತೆ. ಅದಕ್ಕೆ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಕಾರ್ಯಕರ್ತರು ಹೋಗೋದು ತಪ್ಪು ಅನ್ನೋದು ನನ್ನ ಅಭಿಪ್ರಾಯ. ಚುನಾವಣೆ ಆಯೋಗದವರು ನೋಡ್ಕೋಬೇಕು, ಯಾವುದೇ ರಾಜಕೀಯ ಪ್ರೇರಿತ ಜನರು ಈ SIR ಮಾಡೋ ಗೌರ್ಮೆಂಟ್ ಸಿಬ್ಬಂದಿಗಳ ಜೊತೆ ಹೋದರೆ ಅವ್ರನ್ನ ತಡೆಬೇಕು. ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸಿ ಎಲ್ಲೆಲ್ಲಿ FIR ಮಾಡಬೇಕು ಅಲ್ಲೆಲ್ಲ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳ್ತೀನಿ. ಅದೇ SIR ಅಂತಕ್ಕಂಥ ಒಂದು ಪ್ರಕ್ರಿಯೆನೇ ಅತ್ಯಂತ ಗೊಂದಲಮಯವಾಗಿರ್ತಕ್ಕಂಥ, ಸಾಮಾನ್ಯ ಜನರಿಗೆ ಅರ್ಥ ಆಗದಂಥ ರೀತಿಯಲ್ಲಿ 2 ಡಿಗ್ರಿ ಆಗಿರ್ತಕ್ಕಂಥವ್ರು ಕೂಡ ಎನ್ಯುಮರೇಷನ್ ಫಾರಮ್ ತುಂಬುವುದು ಕೂಡ ಕಷ್ಟಕರವಾಗಿರ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ BLಗಳು ಬೂತ್ ಲೆವೆಲ್ ಆಫೀಸರ್ ಕತೆಗಳು ಏನಾಗಿದೆ ಅಂದರೆ, ಅವ್ರಿಗೆ ಕೊಟ್ಟಿರ್ತಕ್ಕಂಥ ಟ್ರೈನಿಂಗಲ್ಲಿ ಕೂಡ ಭಾಳ ಎಡವಟ್ಟಾಗಿರ್ತಕ್ಕಂಥ ಸ್ಥಿತಿಗತಿಗಳನ್ನ ಕಾಣ್ತಾ ಇದ್ದೀವಿ. ಎಂಥ ಒತ್ತಡದ ಪರಿಸ್ಥಿತಿಗೆ ಅವರು ಒಳಗಾಗಿದ್ದಾರೆ ಅಂದರೆ, ಈಗಾಗಲೇ ಪ್ರಾರಂಭ ಆಗಿ ಕೇವಲ ಒಂದು ವಾರದಲ್ಲಿ 3 ಜನರು ಇವತ್ತು ಹಾರ್ಟ್ ಅಟ್ಯಾಕಾಗಿ ಒಬ್ಬರು ಆ್ಯಕ್ಸಿಡೆಂಟಲ್ಲಿ ಒಬ್ಬ ಹಾರ್ಟ್ ಅಟ್ಯಾಕಾಗಿ ತೀರ್ಕೊಂಡಿರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಅಂದರೆ ಈ ಸ್ಥಿತಿಗೆ ಸರಳೀಕರಿಸುವಂಥ, ಮತದಾರರಿಗೆ ಸರಿಯಾಗಿ ವಿಚಾರವನ್ನು ಮುಟ್ಟಿಸುವಂಥ ಒಂದು ಸರಿಯಾದ ಪ್ರಕ್ರಿಯೆ ನಡೆಲಾರ್ದಂಥ ಸ್ಥಿತಿಗತಿಗಳಲ್ಲಿ ಇವತ್ತು ನಿರ್ಮಾಣ ಆಗಿದೆ. ಇದಕ್ಕೆ SIRನ ಗೊಂದಲಗಳೇ ಕಾರಣ. ದಿನಕ್ಕೊಂದು ಕಾನೂನು, ದಿನಕ್ಕೊಂದು ವಿಚಾರಗಳನ್ನ, ಜನರ ಮತವನ್ನು ಸಂರಕ್ಷಣೆ ಮಾಡಬೇಕು. ನೈಜ ಮತಗಳನ್ನು, ಅದರಲ್ಲೇ ನೈಜ ಮತಗಳನ್ನು ಸಂರಕ್ಷಣೆ ಮಾಡೋದನ್ನು ಬಿಟ್ಟು ಇರ್ತಕ್ಕಂಥ ವಾಸ್ತವ ಮತಗಳನ್ನು ಕಟ್ಟು ಮಾಡುವಂಥ ಪ್ರಕ್ರಿಯೆ ಅಂತಕ್ಕಂಥದ್ದು ಕೂಡ ಭಾಳ ಬೆಳಕಿಗೆ ಕಾಣ್ತಕ್ಕಂಥ ಪರಿಸ್ಥಿತಿ SIR ಮೂಲಕ ನೋಡ್ತಾ ಇದ್ದೀವಿ. ಅದರ ಜೊತೆಗೆ BLO 2 ರಾಜಕೀಯ ಪಕ್ಷಗಳು ಇದಕ್ಕೆ ಸಹಕಾರಿಯಾಗಿ ಕೆಲಸ ಮಾಡ್ತಕ್ಕಂಥ ವ್ಯವಸ್ಥೆ ಸಹಜವಾಗಿಯೇ ಐತಿ. ಯಾಕಂದರೆ BLO 2ಗಳು ಬೂತ್ ವೈಸ್ವಲ್ಲಿರ್ತಕ್ಕಂಥ ಕಾರ್ಯಕರ್ತರವರು, ರಾಜಕೀಯ ಪಕ್ಷಗಳ ಕಾರ್ಯಕರ್ತರು. ಅವ್ರು ರಾಜಕೀಯ ಪಕ್ಷದ ಒಂದು ಟ್ಯಾಗನ್ನು ಹಾಕಿಕೊಂಡು ಅಲ್ಲಿ ಕುಂತು ಇದಕ್ಕೆ ಸಹಕಾರಿಯಾಗಿ ಈ ಮತ ಐತಿ ಇಲ್ಲ ಅಂತಕ್ಕಂಥ ವೀಕ್ಷಣೆ ಮಾಡಿ SIRಗೆ ಸಹಕಾರ ರೀತಿಯಲ್ಲಿ ಆಗಬೇಕು. ಆದರೆ ರಾಜ್ಯದಲ್ಲಿ ಎಷ್ಟು ಗೊಂದಲ ಮೂಡಿಸ್ತದಂದರೆ, ಅದು BJP ಇರ್ಬೋದು, JDS ಇರ್ಬೋದು, ಅದರೊಳಗೆ ಕಾಂಗ್ರೆಸ್ನ ಒಳಗೊಂಡಂತೆ ಆ ಪಕ್ಷದ ಪ್ರಚಾರ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲಿಲ್ಲ. ಇದು ರಾಜಕೀಯ ಪಕ್ಷಗಳ ಪ್ರಚಾರದ ಅವಶ್ಯಕತೆ ಈಗಿಲ್ಲ. ಇವ್ರ ಕೆಲಸ ಏನು, ಕರ್ನಾಟಕ ರಾಜ್ಯದ ಎಲ್ಲ ಪಕ್ಷಗಳಿಂದ ಇರತಕ್ಕಂಥ ಜನಸಾಮಾನ್ಯರ ನೈಜ ಮತಗಳ ಸಂರಕ್ಷಣೆಯ ಕಾರ್ಯ ಇದರಲ್ಲಿ ಆಗಬೇಕಾಗಿತ್ತು. ಆ ಕಾರ್ಯದ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಇವತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿಯವರೇ ದಾರಿ ತಪ್ಪಿದ ಮಾತುಗಳನ್ನು ಮಾತಾಡ್ತಾರೆ.
ಈ SIR ಪ್ರಕ್ರಿಯೆ ಎಲ್ಲಿ ಪ್ರಾರಂಭ ಆಯಿತು, ಇದರ ಹಿನ್ನೆಲೆ ಏನು, ಕೇಂದ್ರ ಚುನಾವಣಾ ಆಯೋಗದ ಜವಾಬ್ದಾರಿ ಏನು, ಎಮಿರೇಷನ್ ಫಾರಮ್ ಕೊಟ್ಟಿರ್ತಕ್ಕಂಥವ್ರು ಯಾರು, ಇದರ ಆಗುವಗಳು ಅಂತಕ್ಕಂಥ ಕನಿಷ್ಠ ವಿಚಾರಗಳು ಅವ್ರಿಗೆ ಗೊತ್ತಿದ್ದು ಕೂಡ ರಾಜಕಾರಣವನ್ನು ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಮಾಡ್ತಾಯಿದ್ರೆ ಅದು ಒಳ್ಳೆಯ ಬೆಳವಣಿಗೆ ಅಲ್ಲ. BJPಯವರಾಗಲಿ JDSನವರಾಗಲಿ ಈ ಪ್ರಕ್ರಿಯೆ ಪ್ರಾರಂಭ ಆಗಿರೋದೇ ಕೇಂದ್ರದ ಸರ್ಕಾರದ ಒಂದು ಭಾಗವಾಗಿ ಚುನಾವಣೆ ಆಯೋಗ ಪ್ರಾರಂಭ ಮಾಡಿರ್ತಕ್ಕಂಥ ಪ್ರಕ್ರಿಯೆ. ಈ ಪ್ರಕ್ರಿಯೆನ ಅರ್ಥ ಮಾಡ್ಕೊಂಡು ಸರಳೀಕರಿಸಿ ನೈಜ ಮತದಾರನ ಉಳಿಸ್ಲಿಕ್ಕೆ ಬೇಕಾದಂಥ ಪ್ರಯತ್ನವನ್ನು BJPಯವರಾಗಲಿ JDSನವರಾಗಲಿ ಇನ್ಕ್ಲೂಡಿಂಗ್ ಕಾಂಗ್ರೆಸ್ನವರು ಕನಿಷ್ಠ ನಾವು ಹೆಲ್ಪ್ ಡೆಸ್ಕ್ಗಳನ್ನ ತೆಗಿತೀವಿ, ಜೊತೆಗೆ ಇಲ್ಲಿ ಅವರ ವಾಸ ದೃಢೀಕರಣ ಪತ್ರ ನೈಜತೆ ಇದ್ದರೆ ಖಂಡಿತವಾಗಿ ವಾಸ ದೃಢೀಕರಣ ಪತ್ರ ಕೊಡ್ತೀವಿ ಅಂತಕ್ಕಂಥ ಅನೇಕ ಅಂಶಗಳನ್ನ ಪ್ರಕಟಿಸಿದ್ದಾರೆ. ಇಷ್ಟಾದರೂ ಅವರಿಂದ ಸಹಕಾರಿಯಾಗಿದೆ. ಆದರೆ ಇವರು ಸಂಪೂರ್ಣವಾಗಿ ಜನತೆಯ ವಿರುದ್ಧವಾಗಿರ್ತಕ್ಕಂಥ ಈ ಕೆಲಸಕ್ಕೆ ಕೈ ಹಾಕಿರೋದ್ರಿಂದ ಇದನ್ನು ತಿದ್ಕೋಬೇಕು ಅನ್ನೋದು ನನ್ನ ಮನವಿ ಇರ್ಬೋದು. ಯಾಕಂದರೆ SIR ಪ್ರಕ್ರಿಯೆ ನೋಡ್ಕೊಂಡು ಮುಂದಿನ ಚುನಾವಣೆ ಪೀಠಿಕೆಯಾಗಿ ಪ್ರಚಾರ ಮಾಡ್ತಕ್ಕಂಥದ್ದು ಎಲ್ಲ ರಾಜಕೀಯ ಪಕ್ಷಗಳ ಉದ್ದೇಶ ಇರ್ಬೋದು. ಅದೆಲ್ಲ ಮುಖ್ಯ ಅಲ್ಲ. ಈ ಮುಖ್ಯ ಮುಂದಿನ ಚುನಾವಣೆ 2ನೇ ಭಾಗ. ಆದರೆ ಇಲ್ಲಿ ಮತದಾರ ಉಳಿದ್ರಲ್ಲ, ನಿನ್ನ ಚುನಾವಣೆ ನೈಜ ಮತದಾರನ ಲಕ್ಷಾಂತರ ಜನರನ್ನ ಕೋಟ್ಯಾಂತರ ಜನರನ್ನ ಕಟ್ಟು ಮಾಡಿದ ಮೇಲೆ ಇಲ್ಲಿ ಆತಂಕ ಸೃಷ್ಟಿ ಮಾಡಿ ಒಂದು ಅರಾಜಕತೆ ಉಂಟು ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಮಾಡಿದ ಮೇಲೆ ಚುನಾವಣೆ ಬಗ್ಗೆ ಯಾಕೆ ಆಲೋಚನೆ ಮಾಡ್ತೀರಿ ರಾಜಕೀಯ ಪಕ್ಷಗಳು? ಫಸ್ಟು ನೀವು ಈ ಕರ್ನಾಟಕದ ಸಮಸ್ತ ನೈಜ ಮತದಾರನ ಉಳಿಸ್ಲಿಕ್ಕೆ ಬೇಕಾದಂಥ ಪ್ರಾಮಾಣಿಕ ಪ್ರಯತ್ನಕ್ಕೆ ಕೈಗೂಡ್ರಿ ನೀವು ಅಂತೇಳಿ ನಾನು ಎಲ್ಲ 3 ರಾಜಕೀಯ ಪಕ್ಷಗಳು ವಿನಂತಿ ಮಾಡ್ತೀನಿ. ಇಲ್ಲ, BLO 2 ಪಕ್ಷದ ಕಾರ್ಯಕರ್ತರು ಹೋಗಲೇಬೇಕನ್ನೋದು ಒಂದು ನಿಯಮ. ಯಾಕಂತ ಕೇಳ್ರಿ, BLಗಳಿಗೆ ಅವರು ಬೂತ್ ಲೆವೆಲ್ ಆಫೀಸರ್, ಅವರು BLO 2 ಇವ್ರ ಕಾರ್ಯಕರ್ತರು, ರಾಜಕೀಯ ಪಕ್ಷದ ಕಾರ್ಯಕರ್ತರು. ಈ ಮತ ನೈಜ ಐತೆ ಇಲ್ಲ ಅನ್ನೋದನ್ನು ಅವರು ಸಾಬೀತು ಮಾಡಲಿಕ್ಕೆ ಬೇಕಾದಂಥ ಒಂದು ಅಂಶದ ಭಾಗವಾಗಿ ಸಹಕಾರಿಯಾಗಿ ಹೋಗಬೇಕು ಅನ್ನೋದು ಒಂದು ಆಶಯದ SIRನ ಪ್ರಕ್ರಿಯೆಯಲ್ಲಿ ಇರತಕ್ಕಂಥ ಒಂದು ಅಂಶ. ಈ ಅಂಶವನ್ನು ನಾವು ಅಲಗಳೆಯೋಕ್ಕಾಗಲ್ಲ. ಏನು ಕೇಂದ್ರ ಚುನಾವಣಾ ಆಯೋಗ SRI ಏನು ದೇಶಾದ್ಯಂತ ಮಾಡ್ತಾಯಿದ್ದಾರೆ, SRI ಚುನಾವಣೆ ಮಾಡುವ ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಕೆಲಸ ಮಾಡ್ತಾಯಿದೆ ಅಂತೇಳಿ ಈಗಾಗಲೇ ಇಡೀ ದೇಶಕ್ಕೆ ಗೊತ್ತಾಗಿದೆ. ವೆಸ್ಟ್ ಬೆಂಗಾಲಲ್ಲಿ ಏನಾಗಿದೆ, ಬಿಹಾರಲ್ಲಿ ಏನಾಗಿದೆ ಅಂತ ಜಾಹೀರಾಗಿದೆ. ಆದರೆ ಕರ್ನಾಟಕದಲ್ಲಿ ಆ ಒಂದು ಪ್ರಕ್ರಿಯೆನ SRIಗೋಸ್ಕರ ಕೇಂದ್ರ ಚುನಾವಣಾ ಆಯೋಗ ಏನು ಮಾಡ್ತಾಯಿದೆ, ಇದನ್ನು ಜಾಗೃತಿಗೊಳಿಸ್ತಕ್ಕಂಥ ಕೆಲಸ ರೈತ ಸಂಘ, ಎದ್ದೇಳು ಕರ್ನಾಟಕ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ, ಇನ್ನೂ ಅನೇಕ ಪ್ರಗತಿಪರರು ಒಟ್ಟಿಗೆ ಸೇರಿ ಈ ರಾಜ್ಯದಲ್ಲಿ ಚುನಾವಣಾ ಆಯೋಗ ಏನು ಕೇಂದ್ರ ಸರ್ಕಾರದ ಕೈಗೊಂಬೆ ಥರ ಕೆಲಸ ಮಾಡ್ತಿದೆ, ಅದನ್ನು ತಡಿಲಿಕ್ಕೆ ಸತತವಾಗಿ ನಾವು ಪ್ರಯತ್ನ ಮಾಡಿದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಪ್ರಗತಿಪರರು, ದಲಿತರು, ರೈತರು, ಮಹಿಳೆಯರು ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ SIR ಮಾಡ್ತಕ್ಕಂಥ ಪ್ರಕ್ರಿಯೆ ಒಳಗಡೆ ಯಾವುದೇ ಕಾರಣದಿಂದ ಮತದಾರರನ್ನು ಹೊರಗಡಿಕ್ತಕ್ಕಂಥ ಕೆಲಸ ಮಾಡಬಾರ್ದು. ಆ ಮಾಡ್ತಕ್ಕಂಥ ವ್ಯವಸ್ಥೆ ಒಳಗಡೆ ಈಗಾಗಲೇ ನಾವು ಇಡೀ ರಾಜ್ಯದಂತ ಅದನ್ನು ಪ್ರಚಾರ ತಗೊಳೋದ್ರ ಮೂಲಕ, ಅಂದರೆ ಪ್ರಚಾರ ಕೊಡೋದ್ರ ಮೂಲಕ ರಾಜ್ಯ ಸರ್ಕಾರಕ್ಕೂ ಕೂಡ ಒತ್ತಾಯವನ್ನು ಮಾಡಿದ್ದೇವೆ. ಈ ರಾಜ್ಯ ಸರ್ಕಾರ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮತದಾರರನ್ನು ಕೂಡ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ರಾಜ್ಯ ಸರ್ಕಾರ ಕೂಡ ಇದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ಇಡೀ ನಮ್ಮ ಏನು ಮತದಾರರ ಕಾವಲು ಸಮಿತಿ ಏನು ಇವತ್ತು ಮಾಡ್ತಾಯಿದ್ವಿ, ನಾವು ಅದನ್ನು ಒತ್ತಡ ಇಡ್ತಾಯಿದ್ವಿ. BJPಯವರು ಅದನ್ನು ಪ್ರಚಾರ ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ, ಮತ್ತು JDSನವರು ಕೂಡ ಪ್ರಯತ್ನ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ನವರು ಮಾಡೋದಕ್ಕಿಂತನೂ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಮತಗಳನ್ನು ಹೊರಗಡೆ ಆಗ್ತಕ್ಕಂಥ ಒಂದು ಪಿತೂರಿ ಏನಿದೆ ಅದನ್ನು ತಡಿಬೇಕಂತೇಳಿ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾಯಿದ್ದಾರೆ. ಅವರವರ ಪಕ್ಷದ ಒಳಗಡೆ ಅವರು ಕೂಡ ಕೆಲಸ ಮಾಡ್ತಾಯಿದ್ದಾರೆ. ಅದರ ಜೊತೆಯಲ್ಲಿ ನಾವು ಕೂಡ ರಾಜ್ಯ ಸರ್ಕಾರಕ್ಕೆ ಈ SRIನಲ್ಲಿ ಯಾವುದೇ ಕಾರಣದಿಂದ ಒಂದು ಮತ ಕೂಡ ಹೊರಗಡೆ ಹೋಗಬಾರ್ದು ಈ ನಾಗರಿಕರು ಅನ್ನೋದನ್ನು ನಾವು ಸರ್ಕಾರದ ಮೇಲೆ ಒತ್ತಡ ಹಾಕ್ತಾಯಿದ್ದೀವಿ. ಇಲ್ಲ, SIR ಪ್ರೋಸೆಸ್ ಈಗ ಶುರುವಾಗಿದೆ. ಎಲ್ಲ ಕಡೆನೂ ಆತಂಕ, ಗೊಂದಲದ ಗೂಡು ಅನ್ನೋಂಥದ್ದು ಎಲ್ಲರಿಗೂ ಸ್ಪಷ್ಟವಾಗಿದೆ. ಆ ಕಡೆ BLOಗಳಿಗೂ ಕ್ಲಾರಿಟಿ ಇಲ್ಲ, ಜನರಿಗಂತೂ ಸಾಕಷ್ಟು ಗೊಂದಲಗಳು. ಎಲೆಕ್ಷನ್ ಕಮಿಷನ್ನು ಇದುವರೆ ತನಕನೂ ಕೂಡ ಜನರಿಗೆ ಯಾವ್ಯಾವ ವಿಚಾರ ಏನೇನು ಮಾಡಬೇಕು ಅನ್ನೋಂಥ ಒಂದು ಸ್ಪಷ್ಟವಾದಂಥ ಒಂದು ಡೈರೆಕ್ಷನ್ಸ್ ಹೇಳ್ತಾ ಇಲ್ಲ. ಪ್ರಕಟಣೆಗಳು ಕೊಡಬೇಕು, ಇಷ್ಟು ಕಾಂಪ್ಲೆಕ್ಸ್ ಪ್ರೋಸೆಸ್ಸು, ಅದಕ್ಕೆ ಸಂಬಂಧಪಟ್ಟಂಗೆ ಅದು ಪ್ರಕಟಣೆ ಕೊಡಬೇಕು, ಒಂದು ಪ್ರಕಟಣೆನೂ ಕೂಡ ಕೊಟ್ಟಿಲ್ಲ.
ಮತ್ತು ಅಲ್ಲಿ ಯಾರಾದರೂ ಜನ ಹೆಲ್ಪ್ ಮಾಡೋಕ್ಕೆ ಹೋದರೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಹೋದರೆ ನೀವೆಲ್ಲ ಅವ್ರ ಜೊತೆ ಹೋಗಬಾರ್ದು ಅಂತ ರೀತಿ ತಡ್ತಾರೆ. ಧರ್ಮದ ಹೆಸರುಗಳು ತೊಗೊಂಡು ಸಮುದಾಯಗಳು ತನ್ನ ಸಪೋರ್ಟ್ಗೆ ಹೋದರೆ ಅದು ಧಾರ್ಮಿಕತೆಗೆ ಹೋಗಬೇಡಿ ಅಂತ ಹೇಳ್ತಾರೆ. ಸೊ ಹಿಂಗಾಗ್ಬಿಟ್ಟು ಒಂದು ಕಡೆ ಗೊಂದಲ, ಬೇಲೋಳಿಗೆ ಕ್ಲಾರಿಟಿ ಇಲ್ಲ, ಸಾಕಷ್ಟು ಒಂದು ಒತ್ತಡದ ಒಂದು ವಾತಾವರಣ ಕ್ರಿಯೇಟ್ ಆಗಿದೆ. ಆದರೆ ಇದು ಏನು ಬರೀ ಪ್ರೋಸೆಸ್ಸಲ್ಲಿ ಇರುವಂಥ ಪ್ರಾಬ್ಲಮ್ ಅಲ್ಲ, ಒಟ್ಟಾರೆ SIRನ ಕನ್ಸೆಪ್ಷನ್ನಲ್ಲೇ ಇರುವಂಥ ಪ್ರಾಬ್ಲಮ್ಮು. ಅವರು ಬಹಳ ತರಾತುರಿಯಲ್ಲಿ ಇಡೀ ನಾಗರಿಕತ್ವವನ್ನೇ ಪರಿಶೀಲನೆ ಮಾಡುವಂತಹ ಭಾಳ ಒಂದು ಜಟಿಲವಾದಂಥ ಒಂದು ಪ್ರೋಸೆಸ್ನ ತಂದು ಡಂಪ್ ಮಾಡಿದ್ದಾರೆ. ಇದ್ರ ಬಗ್ಗೆ ಎಷ್ಟೇ ಅಪೀಲ್ ಹೋದರೂ, ಕೋರ್ಟಿಗೆ ಹೋದರೂ ಕೂಡ ಕೋರ್ಟು ಕೂಡ ಕೇಳಿಸ್ಕೊಳ್ತಿಲ್ಲ, ಎಲೆಕ್ಷನ್ ಕಮಿಷನ್ ಕೇಳಿಸ್ಕೊಳ್ತಿಲ್ಲ. ಈ ಪ್ರೋಸೆಸ್ ಶುರು ಆಗೋಕ್ಕಿಂತ ಮೊದಲು ಸಿವಿಲ್ ಸೊಸೈಟಿ ಕಡೆಯಿಂದ ಸುಮಾರು ಕನಿಷ್ಠ ಪಕ್ಷ 200 ಅರ್ಜಿಗಳನ್ನು ಅವ್ರಿಗೆ ಕೊಟ್ಟಿದ್ದೀವಿ, 200 ಅರ್ಜಿಗಳನ್ನು ಅವ್ರಿಗೆ ಸಲ್ಲಿಸಿದ್ದೀವಿ. ಅದನ್ನು ಎಲ್ಲ ಜಿಲ್ಲೆಗಳಲ್ಲಿ ಪ್ರತಿಭಟನೆ ಮಾಡಿ ಕೊಟ್ಟಿದ್ದೀವಿ, ಎಲ್ಲ ತಾಲೂಕುಗಳಿಂದ ಕೊಟ್ಟಿದ್ದೀವಿ. SIR ವಿರೋಧಿ ಕರ್ನಾಟಕ ಅಂತ ನಾವು ಕರ್ನಾಟಕದ ಎಲ್ಲ ಪ್ರಗತಿಪರ ಸಂಘಟನೆಗಳು, ಎಲ್ಲ ಜಾತ್ಯತೀತ ಪಕ್ಷಗಳು ಒಟ್ಟು ಸೇರಿ ಅವ್ರ ಹತ್ರ ಹೋಗಿ ಮಾತನಾಡಿದ್ದೀವಿ, ಡಿಮ್ಯಾಂಡ್ಸ್ನ ಮುಂದಿಟ್ಟಿದ್ದೀವಿ, ಹೆಂಗೆ ಮಾಡಬೇಕು ಅಂತ ಹೇಳಿದ್ದೀವಿ. ಅವ್ರು ಕಿವಿ ಬಂದಾಗ್ಬಿಟ್ಟಿದ್ದಾವೆ. ನಮ್ಮ ಮಾತ್ರ ಅಲ್ಲ, ಸಾಹಿತಿ ಬುದ್ಧಿಜೀವಿಗಳು ಬರೆದು ಅದಕ್ಕೂ ಉತ್ತರ ಇಲ್ಲ, ಸಂಘಟನೆ ಬರೆದು ಉತ್ತರ ಇಲ್ಲ, ಕೊನೆಗೆ ಸರ್ಕಾರ ಬರೀತು, ಕ್ಯಾಬಿನೆಟ್ ಬರೀತು, ಅದಕ್ಕೂ ಉತ್ತರ ಇಲ್ಲ. ಅವರು ತಮಗೇನು ಸರಿಸ್ತೋ ಅದನ್ನೇ ಮಾಡ್ತೀವಿ ಅನ್ನಂಗೆ ಅವ್ರು ಹೊರಟಿದ್ದಾರೆ. ಸೊ ಈ ಕಾಂಪ್ಲೆಕ್ಸ್ ಪ್ರೋಸೆಸ್ನ ಅವರು ಇಷ್ಟು ಬೇಕಾಬಿಟ್ಟಿಯಾಗಿ ನಡೆಸ್ತಿರುವಂಥದ್ದು ದೊಡ್ಡ ಒಂದು ಅರಾಜಕ ವಾತಾವರಣ ಕ್ರಿಯೇಟ್ ಮಾಡ್ತಿದೆ. ಅಷ್ಟು ಮಾತ್ರ ಅಲ್ಲ, ಈಗ ಲಾಜಿಕಲ್ ಡಿಸ್ಕ್ರಿಪ್ರಿಯೆನ್ಸಿಯನ್ನು ನಾವು ತರ್ತೀವಿ ಕರ್ನಾಟಕದಲ್ಲಿ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಲಾಜಿಕಲ್ ಡಿಸ್ಕ್ರಿಪ್ರಿಯೆನ್ಸಿ ಅನ್ನುವಂಥದ್ದು ಬಂಗಾಳದಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿರುವಂಥದ್ದನ್ನು 27 ಲಕ್ಷ ಜನ ಮ್ಯಾಪಿಂಗ್ ಆಗಿದ್ದರೂ, ಡಾಕ್ಯುಮೆಂಟ್ಸ್ ಇದ್ದರೂ ಕೂಡ ವೋಟಿಂಗ್ ರೇಟ್ ಸಿಗಲಿಲ್ಲ ಅವರಿಗೆ. ಅದಾಗಿರೋದನ್ನು ನಾವು ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೀವಿ. ಆದರೆ ಅದನ್ನು ಈಗ ಅಲ್ಲಿ 27 ಲಕ್ಷ ಜನರು ಭವಿಷ್ಯ ಇವತ್ತಿಗೂ ತೀರ್ಮಾನ ಆಗಿಲ್ಲ. ಎಲೆಕ್ಷನ್ ಮುಗಿದು ಮತ್ತೆ ಇಷ್ಟು ತಿಂಗಳಾದರೂ ಕೂಡ ಇವತ್ತು ತೀರ್ಮಾನ ಆಗಿಲ್ಲ. ಅಂಥ ಒಂದು ಪ್ರೋಸೆಸ್ನ ಕರ್ನಾಟಕದಲ್ಲೂ ಕೂಡ ಮತ್ತೆ ತರ್ತೀವಿ ಅಂತ ಹೇಳ್ತಿದ್ದಾರೆ. ಅದಕ್ಕೆ ಯಾವುದು ವ್ಯಾಲಿಡಿಟಿ ಇಲ್ಲ, ಯಾವುದು ಆ್ಯಕ್ಟಲ್ಲಿಲ್ಲ, ಯಾವುದೇ ಕಮಿಟಿ ಇದನ್ನು ಮಾಡಿಲ್ಲ, ಇದನ್ನು ಮಾಡೋಕ್ಕೆ ಹೊರಟಿದ್ದಾರೆ. ಹಾಗಾಗಿ ಇದು ಮುಂದಿನ ಪ್ರೋಸೆಸ್ ಏನಿದೆ ಇದು ಅಷ್ಟು ಸುಲಭವಾಗಲ್ಲ. ಕನಿಷ್ಠ ಪಕ್ಷ 1.5 ಕೋಟಿಗಿಂತ ಹೆಚ್ಚಿನ ಜನರಿಗೆ ಮುಂದಿನ ತಿಂಗಳು ನೋಟಿಸ್ ಬರೋದು ಶತಸಿದ್ಧ, ಇದರೊಳಗೆ ಯಾವುದೇ ಡೌಟ್ ಇಲ್ಲ. ಈಗ 1.5 ಕೋಟಿ ಜನರಿಗೆ ಬಂದರೆ 1.5 ಕೋಟಿ ಜನ ಡಾಕ್ಯುಮೆಂಟ್ ಹೊಂದಿಸ್ಬೇಕು ಬಂದು. ಈಗ ಡಾಕ್ಯುಮೆಂಟ್ ಕೊಡಬೇಡಿ ಅಂತ ಹೇಳ್ತಿದ್ದಾರೆ, ಬಟ್ ಮುಂದಿನ ತಿಂಗಳಿಗೆ ಡಾಕ್ಯುಮೆಂಟ್ ಕೊಡಿ ಅಂತ ಹೇಳ್ತಾರೆ. ಕೋಟ್ಯಾಂತರ ಜನ ಸಡನ್ನಾಗಿ ಡಾಕ್ಯುಮೆಂಟ್ ತರಬೇಕು ಅಂತೇಳಿ ಕಚೇರಿಗಳಿಗೆ ನುಗ್ಗಿದರೆ ಕಚೇರಿಗಳಲ್ಲಿ ಅಧಿಕಾರಿಗಳಿಗೂ ತಮಾಷೆ ಅಲ್ಲ, ಕೋಟ್ಯಾಂತರ ಜನರಿಗೆ ಡಾಕ್ಯುಮೆಂಟ್ಸ್ನ ಇಶ್ಯೂ ಮಾಡುವಂಥದ್ದು. ಹಾಗಾಗಿ ಇದು ಒಂದು ದೊಡ್ಡ ಒಂದು ಅನಾಹುತದ ಕಡೆ ಇದು ಮುಖ ಮಾಡಿದೆ. ಸೊ ಹಾಗಾಗಿ ಇದಕ್ಕೆ ನಾವು ಮೇನಾಗಿ ಡಿಮ್ಯಾಂಡ್ ಮಾಡ್ತಿರೋದೇನಪ್ಪ ಅಂದರೆ ಎಲೆಕ್ಷನ್ ಕಮಿಷನ್ಗೆ, ನೀವಂತೂ ನಮ್ಮ ಯಾವ ಮಾತು ಕೇಳಲ್ಲ, ಆದರೆ ಇಷ್ಟು ಹಡಹುಡಿಯಲ್ಲಾದರೂ ಮಾಡಬೇಡಿ. ಕನಿಷ್ಠ ಒಂದು 6 ತಿಂಗಳು ಟೈಮ್ನ ಇದನ್ನು ಪ್ರೋಸೆಸ್ ಮಾಡಿ. ಆ BLOಗಳಿಗೆ ಯಾಕಷ್ಟು ಒತ್ತಡ ಮಾಡ್ತಿದ್ದೀರಿ, ಜನರಿಗೆ ಯಾಕೆ ಒತ್ತಡ ಮಾಡ್ತಿದ್ದೀರಿ? ನಮ್ಮ ಎಲೆಕ್ಷನ್ಸ್ ಏನು ಕಡಿಮೆ ಇಲ್ಲ, ಮುಂದಿನ 2 ವರ್ಷದ ತನಕ ಟೈಮ್ ಇದೆ. ಹಂಗಾಗಿ ಕನಿಷ್ಠ 6 ತಿಂಗಳಾದರೂ ಕೂಡ ಸಮಯ ಕೊಡಲೇಬೇಕು, ಇದನ್ನು ಪ್ರೋಸೆಸ್ನ ಮಾಡಬೇಕು ಅಂತ ಎಲೆಕ್ಷನ್ ಕಮಿಷನ್ಗೆ ನಾವು ಒತ್ತಾಯ ಮಾಡ್ತಿದ್ದೀವಿ. ಅದೇ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೂ ಕೂಡ ನೀವು ನಿಮ್ಮ ಜವಾಬ್ದಾರಿ ನೀವು ಅರ್ಥ ಮಾಡ್ಕೋಬೇಕು. ನೀವೀಗೆಲ್ಲ ಹೆಲ್ಪ್ ಡೆಸ್ಕ್ ಮಾಡ್ತೀವಿ ಅಂತ ಹೇಳಿದಿರಿ, ಪರ್ಮನೆಂಟ್ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿದಿರಿ, ಆ ಪ್ರೋಸೆಸ್ ನೀವು ಬೇಗನೆ ಶುರು ಮಾಡಬೇಕು. ಅಷ್ಟು ಮಾತ್ರವಲ್ಲ, ಒಂದು ವಿಶೇಷ ಗ್ರಾಮ ಮತ್ತು ವಾರ್ಡ್ ಸಭೆಗಳನ್ನು ಕರಿಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಜನರಿಗೆ ಸಹಾಯ ಮಾಡಲಿಕ್ಕೋಸ್ಕರ ಸಭೆಗಳ ಅಗತ್ಯ ಇದೆ, ಅದನ್ನು ಮಾಡಿ ಅಂತಲೂ ಕೇಳ್ತಿದ್ದೀವಿ. ಆದರೆ ಬರೀ ಸರ್ಕಾರಗಳ ಮೇಲೆ, ಎಲೆಕ್ಷನ್ ಕಮಿಷನ್ ಮೇಲೆ ಕಾಯೋಕ್ಕಾಗಲ್ಲ. ಸಿವಿಲ್ ಸೊಸೈಟಿ ತನ್ನ ಆ್ಯಕ್ಷನ್ಗೆ ತಾನು ಇಳಿಲೇಬೇಕಾಗಿದೆ. ಬೂತ್ ಲೆವೆಲ್ಗೆ ಹೋಗ್ಬಿಟ್ಟು ವೋಟ್ಗಳನ್ನು ರಕ್ಷಣೆ ಮಾಡ್ಕೊಳ್ಬೇಕಾಗಿದೆ, ಜನರಿಗೆ ಸಹಾಯ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾಗರಿಕ ಮತಕಾವಲು ಸಮಿತಿ ಅನ್ನುವಂಥ ಒಂದು ರಚನೆಯನ್ನು ನಾವು ಇವತ್ತಿಂದ ಪ್ರಕಟಣೆ ಮಾಡಿ ಶುರು ಮಾಡ್ತಿದ್ದೀವಿ. ಸ್ಟೇಟ್ ಲೆವೆಲಿಂದ ಬೂತ್ ಲೆವೆಲ್ ತನಕ ಹೋಗಿ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ರೆಡಿದ್ದೀವಿ. ಎಲೆಕ್ಷನ್ ಕಮಿಷನ್ನು ಸ್ವಲ್ಪ ಜವಾಬ್ದಾರಿಯಾಗಿ ನಡ್ಕೋಬೇಕು ಅಂತೇಳಿ ಮತ್ತೊಮ್ಮೆ ಒತ್ತಾಯ ಮಾಡ್ತಾಯಿದ್ದೀವಿ. ನಮ್ಮಲ್ಲಿ ಎಂತೆಂಥ ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ, ಇವತ್ತು SIR ಮಾಡಿರೋ ಉದ್ದೇಶ ಏನು ಅಂದರೆ, ನಮ್ಮ ದೇಶಕ್ಕೆ ಬಂದಂಥ ಗಂಡಾಂತರ ತರುವಂಥ ಏನು ದಾಖಲೆ ಇಲ್ಲದೆ ಗಡಿ ಮುಖಾಂತರ ಸುಸುಳಿ ಬಂದವರನ್ನು ಹೊರಗಟ್ಟುವ ಕೆಲಸವನ್ನು ಮಾಡಬೇಕು ಅಂತೇಳಿ SIR ಒಂದು ಈಗ ನಾವು ಕೇಂದ್ರ ಚುನಾವಣಾ ಆಯೋಗ ಈ ಒಂದು ಕಟ್ಟುನಿಟ್ಟಿನ ಕ್ರಮ ತಗೊಂಡು ಮಾಡ್ತಾ ಇದೆ. ಆದರೆ ನಮ್ಮಲ್ಲಿರೋ ಭ್ರಷ್ಟ ಅಧಿಕಾರಿಗಳು ಇಲ್ಲಿ ಒಂದು ರೈತರ ಕೆಲಸ, ಕಾರ್ಮಿಕರ ಕೆಲಸಕ್ಕೆ ಲಂಚ ಒಡ್ಡುವಂಥ ಬಕಾಸುರ ಭ್ರಷ್ಟ ಅಧಿಕಾರಿಗಳು ಈ ಒಂದು SIR ಅಲ್ಲೂ ಕೂಡ ನಿಮ್ಮ ಬುದ್ಧಿ, ಹೊಲಸ ಬುದ್ಧಿಯನ್ನು ತೋರಿಸ್ತಾ ಇದ್ದಾರೆ. ಯಾವ ರಾಜಕೀಯ ಒತ್ತಡಕ್ಕೋ ಏನೋ ಗೊತ್ತಿಲ್ಲ. ಇವತ್ತು ಆ ರೀತಿ ಅಧಿಕಾರಿಗಳು ಇವತ್ತೇನು SIR ಮಾಡ್ತಾ ಇರೋದೇನಕ್ಕೆ, ನಮ್ಮ ದೇಶದ ಭದ್ರತೆಗೆ, ನಮ್ಮ ದೇಶ ಉಳಿಸೋದಕ್ಕೋಸ್ಕರ, ನಮ್ಮ ನೆಲ ನಮ್ಮ ಜಲ ಅಂತ ನಾವೇನು ಹೋರಾಡ್ತೇವೆ, ನಮ್ಮ ನೆಲವನ್ನು ಹೊರ ದೇಶದವರು ಬಂದು, ಯಾರೋ ಅವರು ಉಗ್ರವಾದಿಗಳೋ ಗೊತ್ತಿಲ್ಲ, ಯಾರು ಅಂತ ಗೊತ್ತಿಲ್ಲ, ಅಂಥವರಿಗೆ ನಮ್ಮ ಜಲ ನಮ್ಮ ನೀರನ್ನು ನಮ್ಮ ಕೆಲಸವನ್ನು ಇವತ್ತು ಕಸಿದುಕೊಳ್ಳುವಂಥವ್ರಿಗೆ ಇವತ್ತು ಅವರನ್ನು ಹೊರಗಟ್ಟುವಂಥ ಕೆಲಸ ಮಾಡಿ ನಮ್ಮ ಓಟು ನಮ್ಮ ದೇಶದ ಭದ್ರತೆಗೆ ಹಾಕುವಂಥ ಕೆಲಸ ಇವತ್ತು SIR ಅನ್ನೋದೊಂದು ಮಾಡ್ತಾ ಇದೆ. ಅದು ನಮ್ಮ ತೆರಿಗೆ ದುಡ್ಡಲ್ಲೇ ಇವತ್ತು ಮಾಡ್ತಾ ಇದೆ. ಇವತ್ತು
ಅಲ್ಲಿಯ ಏನು ಅಧಿಕಾರಿಗಳಿಗೆ ಕೂಡ ನಮ್ಮ ತೆರಿಗೆ ದುಡ್ಡನ್ನು ನಾವು ಕೊಡ್ತಾ ಇದ್ದೇವೆ. ಅಂಥದ್ರಲ್ಲಿ ಇವತ್ತು ಯಾವುದೋ ಒಂದು ಸಮುದಾಯದ ಒಂದು ಮಸೂದಿಯಲ್ಲಿ, ಯಾವುದೋ ಒಂದು ಕಲ್ಯಾಣ ಮಂಟಪದಲ್ಲಿ ನೀವು SIR ಮಾಡ್ತೀರಾ ಅಂದರೆ ನಿಮಗೇನು ಲಜ್ಜೆಗೆಟ್ಟ ಅಧಿಕಾರಿಗಳಿಗೆ ಮಾನ ಮರ್ಯಾದೆ ಇಲ್ವಾ? ಹಾಗಾದರೆ ನೋಡ್ರಿ, ಇವತ್ತು ಆ ರೀತಿ ಅಧಿಕಾರಿಗಳನ್ನ ಏನು ಅವರ ಮನೆಗೆ ಹೋಗದೆ ಇವತ್ತು ಬರೇ ಒಂದು ಬೇಜವಾಬ್ದಾರಿಯಾಗಿ ಎಲ್ಲೋ ಒಂದು ಕಲ್ಯಾಣ ಮಂಟಪ, ಒಂದು ಮಸೀದಿಯಲ್ಲಿ ಯಾವ ಅಧಿಕಾರಿ ಅನುಮತಿ ಕೊಟ್ಟಿದ್ದಾನೆ, ಯಾವ ಚುನಾವಣಾ ಆಯೋಗ ಅನುಮತಿ ಕೊಟ್ಟಿದೆಯೋ, ಅಥವಾ ನೀವು ನಿಮ್ಮ ಒಂದು ಏನು ಸೋಂಬೇರಿತನಕ್ಕೋಸ್ಕರ ಮನೆಗೆ ಹೋಗಬೇಕಲ್ಲ, ಎಲ್ಲೋ ಒಂದು ಕಡೆ ಗುಡ್ಡೆ ಹಾಕೊಂಡು ಮಾಡೋಣ ಅನ್ನೋ ಒಂದು ಉದ್ದೇಶವೋ, ಅಥವಾ ಸರ್ಕಾರವೇ ನಿಮಗೆ ಈ ರೀತಿ ಒಂದು ನಿರ್ದೇಶನ ಕೊಟ್ಟಿದೆಯೋ ಗೊತ್ತಿಲ್ಲ. ಆದರೆ ಆ ಒಂದು ಅಧಿಕಾರಿಯನ್ನ ದೇಶದ ಈ ಭ್ರಷ್ಟಾಚಾರ ಹೇಗೆ ನಮ್ಮ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಬಂಧಿಸ್ತಾರಲ್ಲ ಉಗ್ರವಾದಿಗಳನ್ನ, ಅದೇ ರೀತಿ ಈ ಅಧಿಕಾರಿಗಳಿಗೂ ಒಂದು ಕಠಿಣ ಕಾನೂನು ತಗೊಂಡು ಇವರೂ ಕೂಡ ದೇಶದ ವಿರುದ್ಧ ಪಿತೂರಿ ಮಾಡಿದಾರೋ ಅಥವಾ ದೇಶದ ವಿರುದ್ಧ ನಡೆದುಕೊಂಡಿದ್ದಾರೆ. ಯಾಕಂದ್ರೆ ಇವತ್ತು ದೇಶದ ಒಂದು ಭದ್ರತೆಗೋಸ್ಕರ ಈ ಒಂದು SIR ಮಾಡ್ತಾ ಇರೋದ್ರಿಂದ ಇವರನ್ನು ಕೂಡ ದೇಶದ ಭದ್ರತೆಗೆ ಧಕ್ಕೆ ತರುವಂಥ ಅಧಿಕಾರಿಗಳನ್ನ ಇವರನ್ನು ಕೂಡ FIR ಹಾಕಿ ಬಂಧಿಸಿ ಅವರಿಗೆ ಒಂದು ಒಳ್ಳೆಯ ಪಾಠ ಕಲಿಸಬೇಕಾಗಿದೆ. ಯಾಕಂದರೆ ಇವತ್ತು ಅನ್ಯಾಯವಾಗಿ ನಮ್ಮ ತೆರಿಗೆ ದುಡ್ಡಲ್ಲಿ ಇವತ್ತು ಅಭಿವೃದ್ಧಿ ಮಾಡ್ಬೋದು. ಈ SIR ಮಾಡಿ ಯಾರೋ ಹೊರಗಡೆ ದೇಶದಿಂದ ಬಂದವ್ರನ್ನ ಓಡಿಸೋದಕ್ಕೋಸ್ಕರ ಇದೊಂದು ಮಾಡಿ ಇದನ್ನು ಕೂಡ ಸರಿಯಾಗಿ ಮಾಡಲ್ಲ. ಇವತ್ತು ಒಂದು ರೈತರ ಕೆಲಸ, ಒಂದು ಕಾರ್ಮಿಕರ ಕೆಲಸ, ಒಂದು ವಿಧಿಯ ವೇತನ ಬೇಕು, ಏನೇ ಬೇಕು ಅಂದ್ರೆ ನಿಮಗೆ ದುಡ್ಡು ಕೊಡಬೇಕು, ಭ್ರಷ್ಟಾಚಾರ ಮಾಡ್ತಾರೆ ಕೆಲ ಅಧಿಕಾರಿಗಳು. ಇಂಥ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಭದ್ರತೆಗೆ ಮಾಡುವಂಥ SIR ಕೆಲಸ ಕೂಡ ನೀವು ಇವತ್ತು ಈ ರೀತಿ ಮಾಡ್ತೀರಾ ಅಂದ್ರೆ ನಾಚಿಕೆ ಮಾನ ಮರ್ಯಾದಿಲ್ಲ ಅಧಿಕಾರಿಗಳಿಗೆ, ಕೆಲ ಅಧಿಕಾರಿಗಳಿಗೆ. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕರ್ನಾಟಕದಲ್ಲಿ ನಡೀತಾ ಇದೆ. ಅಂದ್ರೆ SIR ಅಂತ ಹೇಳ್ತೀವಿ ನಾವು. ಸೊ ಜೂನ್ 30ರಿಂದ ಜುಲೈ 29ರವರೆಗೆ ಈ ವಿಶೇಷವಾಗಿರ್ತಕ್ಕಂಥ ಮತದಾರರ ಪಟ್ಟಿಯ ಪರಿಷ್ಕರಣೆಯನ್ನ ಚುನಾವಣಾ ಆಯೋಗ ಮಾಡ್ತಾ ಇದೆ. ಇವಾಗ ಸಹಿತ ಒಂದಿಷ್ಟು ಆರೋಪಗಳು ಬರ್ತಾ ಇದ್ದಾವೆ. ಏನು ಅಂತಂದ್ರೆ, ಈ ಮನೆಗೆ ಹೋಗುವ BLOಗಳು ಮನೆಗೆ ಹೋಗುವ ಬದಲಾಗಿ ಯಾವುದೋ ಒಂದು ಛತ್ರಗಳಲ್ಲಿ ಅಥವಾ ಮಂದಿರಗಳಲ್ಲಿ, ಮಸೀದಿಗಳಲ್ಲಿ ಜನರನ್ನ ಕರೆಸಿ ಅಲ್ಲಿ ಫಾರ್ಮ್ನ ಫಿಲಪ್ ಮಾಡ್ತಾ ಇದ್ದಾರೆ ಎನ್ನುವ ಆರೋಪವನ್ನ BJP ಮಾಡ್ತಾ ಇದೆ. ಅಂದ್ರೆ ಸಾಮೂಹಿಕವಾಗಿ ಈ ಕೆಲಸ ಮಾಡ್ತಾ ಇದ್ದಾರೆ. ಇದು ತಪ್ಪು. ಅದಕ್ಕೋಸ್ಕರ ನಾವು ಚುನಾವಣಾ ಆಯೋಗಕ್ಕೆ ದೂರು ಸಲ್ಲಿಸಿ ಯಾರು ಬೇಡ ಅಂತಾರೆ ನಿಮಗೆ? ಇದೇ ರೀತಿಯಾಗಿ BJP ಅವ್ರ ಮೇಲೂ ಒಂದು ಆರೋಪ ಇದೆ. ಏನು ಅಂತಂದ್ರೆ, BLOಗಳ ಜೊತೆಗೆ ಮನೆಗೆ ಹೋಗ್ತಾರೆ. ಅಲ್ಲಿ ಹೋಗಿ ಇಲ್ಲಿರ್ತಕ್ಕಂಥ BJP ನಾಯಕರುಗಳ ಕರಪತ್ರವನ್ನ ಕೊಡ್ತಾ ಇದ್ದಾರೆ. ಅದರ ಅರ್ಥ ಜನರಿಗೆ ಈ ಒಂದು ಸರ್ವೆಯನ್ನ, ಈ ಸಮೀಕ್ಷೆಯನ್ನ, ಈ ಪರಿಷ್ಕರಣೆಯನ್ನ BJP ಅವರೇ ಮಾಡಿಸಲಾಗುತ್ತೆ ಅನ್ನುವ ಒಂದು ಭ್ರಮೆಯನ್ನು ಹುಟ್ಟಿಸಲಾಗುತ್ತೆ. ಮುಂದಿನ ಮತದಾರರು ತಮಗೆ ಮತ ಹಾಕಲಿ ಅನ್ನುವ ಆಲೋಚನೆ BJP ಅವ್ರಿಗೂ ಇದೆ. ಅದರ ಅರ್ಥ ಏನಂದ್ರೆ, ಪಕ್ಷಾತೀತವಾಗಿ ಈ ಎರಡೂ ಪ್ರಮುಖ ಪಕ್ಷಗಳ ಕಾರ್ಯಕರ್ತರು ಮತ್ತು ಅದರ ನಾಯಕರು ಈ SIRನ ತಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಬಳಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ SIR ಅಂದ್ರೆ ಭಯ. ವೆಸ್ಟ್ ಬೆಂಗಾಳಲ್ಲಿ ನೋಡಿದ್ದೀವಿ ನಾವು, 90 ಲಕ್ಷಕ್ಕಿಂತಲೂ ಹೆಚ್ಚು ಜನರನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡಲಾಗಿದೆ. 27 ಲಕ್ಷ ಜನರನ್ನ, ಅವರ ಹೆಸರುಗಳನ್ನ ಅನುಮಾನಾಸ್ಪದ ಲಿಸ್ಟಲ್ಲಿ ಇಡಲಾಗಿದೆ. ಅವರನ್ನ ಮತದಾರರ ಹಕ್ಕಿನಿಂದ ವಂಚಿತರನ್ನಾಗಿ ಮಾಡಲಾಗಿದೆ. ಆದ್ದರಿಂದ ಇಲ್ಲಿಯೂ ಅದೇ ರೀತಿ ಆಗಬಹುದು. ಬಿಹಾರದಲ್ಲಿ ಆಗಿರ್ತಕ್ಕಂಥ ಮತದಾರರ ಪಟ್ಟಿಯ ಪರಿಷ್ಕರಣೆ ಇದೆಯಲ್ವಾ, ಒಂದು ಪಕ್ಷದ ಪರವಾಗಿ, ಆ ರೀತಿ ಕರ್ನಾಟಕದಲ್ಲಿ ಆಗಬಾರ್ದು ಅಂತ ಇಲ್ಲಿರ್ತಕ್ಕಂಥ ನಮ್ಮ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಈಗಾಗಲೇ ಅಲರ್ಟ್ ಆಗ್ಬಿಟ್ಟಿದೆ, ಹೆವಿ ಅಲರ್ಟ್ ಆಗ್ಬಿಟ್ಟಿದೆ. ಆದ್ದರಿಂದ ವೆಸ್ಟ್ ಬೆಂಗಾಲಲ್ಲಿ, ಬಿಹಾರಲ್ಲಿ ತಮಗೆ ಮತ ಹಾಕದವರ ಹೆಸರುಗಳನ್ನು ತೆಗೆಯಲಾಗಿದೆ ಎನ್ನುವ ಆರೋಪ ಸರ್ವಾಂತರ್ಯಾಮಿಯಾಗಿದೆ. ಅದೇ ರೀತಿಯಾಗಿ ಅವರು ವೆಸ್ಟ್ ಬೆಂಗಾಲಲ್ಲಿ ಮತದಾರರ ಪಟ್ಟಿಯಿಂದ ಹೊರಗಿಟ್ರೆ ಇಲ್ಲಿ ಯಾರನ್ನು ಇಡಬಾರ್ದು, ನಮ್ಮ ಮತದಾರರು ನಮಗಿರಬೇಕು ಅಂತ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರು, ದಲಿತರು, ಮಹಿಳೆಯರು ಅವರ ಒಂದು ಹೆಸರುಗಳನ್ನ ಉಳಿಸಿಕೊಳ್ಳಲು ಏನೇನೆಲ್ಲ ಮಾಡಬೇಕಾಗಿದೆಯೋ ಆ ಎಲ್ಲ ರೀತಿಯಾದ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಮಾಡುವ ಅನಿವಾರ್ಯತೆ ಇದೆ. ಯಾಕೆಂದ್ರೆ SIR ಅನ್ನೋ ಭೂತ ಇದೆ ಅಲ್ವಾ, ಇದು ಯಾರನ್ನು ಬೇಕಾದರೂ ಬಲಿ ಹಾಕ್ಬಹುದು, ಎಂಥ ಜನಪ್ರಿಯ ಸರ್ಕಾರವನ್ನು ತೆಗೆದು ಹಾಕ್ಬಿಡ್ಬೋದು. ಆದ್ದರಿಂದ ಕರ್ನಾಟಕದಲ್ಲಿ SIR ಅನ್ನುವುದು ಬಹಳ ಮುಖ್ಯವಾಗಿದೆ BJP ಅವರಿಗೆ. ಯಾಕೆ ಅಂತಂದ್ರೆ, ದಕ್ಷಿಣ ಭಾರತದಲ್ಲಿ ಅವರ ನೆಲೆ ಇಲ್ಲ.
ಇರಬಹುದಾದದ್ದ ಏನಾದರೂ ಇದ್ರೆ ಅದು ಕರ್ನಾಟಕದಲ್ಲಿ ಮಾತ್ರ. ಈ ಹಿಂದೆ ಬಂದಿರತಕ್ಕಂಥ ಅವರು ರಚಿಸಿದಂಥ ಸರ್ಕಾರವೂ ಸಹಿತ ಹಿಂಬಾಗಿಲಿನಿಂದ ಬಂದಿರತಕ್ಕಂಥದ್ದೇ ಹೊರತು ಬಹುಮತವನ್ನು ಪಡೆದು ಕರ್ನಾಟಕದಲ್ಲಿ ಬಿಜೆಪಿ ಇಲ್ಲಿವರೆಗೂ ಆಡಳಿತವನ್ನು ನಡೆಸಿಲ್ಲ. ಆದರೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆಪರೇಷನ್ ಕಮಲ ಮಾಡ್ತಾರೆ, ಮತ್ತೊಂದು ಮಾಡ್ತಾರೆ. ಇವಾಗ SIR ಮೂಲಕ ಹೇಗಾದರೂ ಮಾಡಿ ನಮ್ಮದಲ್ಲದ ಮತದಾರರನ್ನ ಪಟ್ಟಿಯಿಂದ ತೆಗೆದು ನಮ್ಮ ಮತದಾರರನ್ನ ಸೇರಿಸಿ ಮುಂದಿನ ಚುನಾವಣೆಗಳಲ್ಲಿ ನಾವು ಹೇಗಾದರೂ ಮಾಡಿ ಅಧಿಕಾರಕ್ಕೆ ಬರಬೇಕು ಅನ್ನುವುದು ಬಿಜೆಪಿಯ ಮಹತ್ವಾಕಾಂಕ್ಷೆ ಮತ್ತು ಷಡ್ಯಂತ್ರ ಮತ್ತು ಕುತಂತ್ರ. ಕಾಂಗ್ರೆಸ್ನವ್ರಿಗೆ ಹಾಗಲ್ಲ. ಕಾಂಗ್ರೆಸ್ನವ್ರದ್ದು ಏನು ಅಂತಂದ್ರೆ ಈಗಾಗಲೇ ಹೇಗೋ ಮಾಡಿ ನಾವು ಅತ್ಯಂತ ಬಹುಮತದಿಂದ ಆರಿಸಿ ಬಂದ್ಬಿಟ್ಟಿದ್ದೀವಿ, ಈ ಸರ್ಕಾರನ ಉಳಿಸ್ಕೊಳ್ಬೇಕಾಗಿದೆ, ಆದ್ದರಿಂದ ಮುಂದಿನ 5 ವರ್ಷವೂ ಸಹಿತ ನಮ್ಮದೇ ಸರ್ಕಾರ ಇರಬೇಕು ಅಂತ ಇವರ ಆಸೆ. ಅದರ ಜೊತೆಗೆ GBA ಇಲೆಕ್ಷನ್ ಬಂದ್ಬಿಟ್ಟಿದೆ. GBA ಅಂತಂದ್ರೆ ನಮ್ಮ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಅದರ ಚುನಾವಣೆಗಳು ಕಾಲಲ್ಲಿದ್ದಾವೆ. ಅದೇ ರೀತಿಯಾಗಿ ಲೋಕಲ್ ಬಾಡಿ ಚುನಾವಣೆಗಳಿದ್ದಾವೆ. ಇವು ಎಲ್ಲವನ್ನು ಗೆಲ್ಲಲೇಬೇಕಾದಂಥ ಅನಿವಾರ್ಯತೆ ಕಾಂಗ್ರೆಸ್ ಪಕ್ಷಕ್ಕಿದೆ. ನಾವು ಗೆಲ್ಲಲೇಬೇಕು ಅಂತ ಬಿಜೆಪಿ ಪಕ್ಷಕ್ಕೂ ಇದೆ. ಸೊ ಇಂಥ ಸಂದರ್ಭದಲ್ಲಿ ಈಗ ಇರ್ತಕ್ಕಂಥ ಮತದಾರರ ಪಟ್ಟಿಯ ಪರಿಷ್ಕರಣೆ ಇದೆ ಅಲ್ವಾ, ಇದು ಈ ಎರಡೂ ಪಕ್ಷಕ್ಕೂ ಸಹಿತ ವರವೂ ಆಗಬಹುದು, ಶಾಪವೂ ಆಗಬಹುದು. ಚುನಾವಣಾ ಆಯೋಗ ಅಂತ ಏನಿದೆ ಅಲ್ವಾ, ಇದು ಕೇಂದ್ರ ಸರ್ಕಾರದ ಒಂದು ಕೈಗೊಂಬೆ. ಸೂತ್ರಧಾರರು ಯಾವತ್ತೂ ಸಹಿತ ಕೇಂದ್ರ ಸರ್ಕಾರದಲ್ಲಿದ್ದಾರೆ. ಅವರು ಹೇಳಿದ ಹಾಗೆ ಚುನಾವಣಾ ಆಯೋಗ ಕೇಳುತ್ತೆ ಅನ್ನುವುದಕ್ಕೆ ಬೇಕಾದಷ್ಟು ಪುರಾವೆಗಳು ಇದ್ದಾವೆ. ಅದು ಕರ್ನಾಟಕದಲ್ಲಿ ನಡೀಬಾರದು. ಚುನಾವಣಾ ಆಯೋಗದ ಕಸರತ್ತು, ಆ ಷಡ್ಯಂತ್ರ ಅದು ಯಾವುದೇ ಕಾರಣಕ್ಕೂ ಇಲ್ಲಿ ನಡೆಯಬಾರದು ಅನ್ನುವುದು ಬಹಳ ಮುಖ್ಯವಾದದ್ದು. ಆದ್ದರಿಂದ ಮನೆ ಮನೆಗೆ ಹೋಗಿ BLOಗಳು ಯಾರ್ಯಾರನ್ನ ಈ ಕೆಲಸಕ್ಕೆ ಹಚ್ಚಿದಾರೋ ಅವರೆಲ್ಲರೂ ಹೋಗಬೇಕು, ಪ್ರತಿಯೊಬ್ಬರನ್ನು ಕೇಳಬೇಕು, ಫಾರ್ಮ್ಗಳನ್ನ ಫಿಲ್ಅಪ್ ಮಾಡಬೇಕು, ಮತದಾರರ ಪಟ್ಟಿಯಲ್ಲಿ ಅರ್ಹ ಮತದಾರರ ಎಲ್ಲರ ಹೆಸರೂ ಇರಬೇಕು. ಇದು ಎಲ್ಲರ ಅಭಿಪ್ರಾಯ, ಅಗತ್ಯ. ಆದ್ದರಿಂದ ನಿಮ್ಮ ರಾಜಕೀಯಗಳು ಏನೇ ಇರಲಿ, ನಿಮ್ಮ ರಾಜಕೀಯ ಹಿತಾಸಕ್ತಿಗಳು ಏನೇ ಇರಲಿ, ನಮಗೆ ಬೇಕಾಗಿರೋದು ಇಷ್ಟೇ, ಒಬ್ಬನೇ ಒಬ್ಬ ಅರ್ಹ ಮತದಾರರ ಪಟ್ಟಿಯಿಂದ ಬಿಟ್ಟು ಹೋಗಬಾರದು. ಆದ್ದರಿಂದ ಎಲ್ಲ ಮತದಾರರು ಸಹಿತ ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರೋ ಕೆಲಸ ಏನಂದ್ರೆ, BLOಗಳು ಬರಲಿ ಬಿಡಲಿ ಅವರ ಕಾಂಟ್ಯಾಕ್ಟ್ ನಂಬರ್ನ ತೆಗೆದುಕೊಂಡು ಅವರನ್ನ ಪತ್ತೆ ಹಚ್ಚಿ, ಅಪ್ಪ ನಮಗೆ ಅರ್ಜಿ ಫಾರ್ಮ್ ಕೊಡು ನನ್ನ ಮನೆಗೆ ಬಂದು ಅಂತ ಹೇಳಬೇಕಾಗತ್ತೆ. ಹೇಗೂ 1 ಸಾರ್ತಿ ಅಲ್ಲ, 2 ಸಾರ್ತಿ ಅಲ್ಲ, 3 ಸಾರ್ತಿ ಈ ಒಂದು ಮತದಾರರ ಪಟ್ಟಿಯ ಪರಿಷ್ಕರಣೆಗಾಗಿ ಮನೆ ಮನೆಗೆ BLOಗಳು ಬರ್ತಾ ಇದ್ದಾರೆ. ಅವರು ಬಂದಾಗ 1 ಸಾರ್ತಿ ಇಲ್ಲ ಅಂದರೂ ಸಹಿತ ಇನ್ನೊಂದು ಸಾರ್ತಿ ಯಾವಾಗ ಬರ್ತೀವಿ ಅಂತ ಹೇಳ್ತಾರೆ. ಆವಾಗಾದರೂ ಕನಿಷ್ಠ ಒಂದಿಷ್ಟಾದ್ರೂ ಸಮಯ ಮಾಡಿಕೊಂಡು ಸಮಗ್ರವಾಗಿ ಇರತಕ್ಕಂಥ ಫಾರ್ಮನ್ನು ಯಾವುದೇ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದೆ ತುಂಬಿ, ಆ ನಂತರವೂ ಸಹಿತ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆ ಇಲ್ವೋ ಅಂತ ಕನ್ಫರ್ಮ್ ಮಾಡಿಕೊಳ್ಳುವಂಥ ಕೆಲಸ ಪ್ರತಿಯೊಬ್ಬರು ಪ್ರಜೆದಾಗಿದೆ. ಇದನ್ನ ಜನರ ಮೇಲೆ ಹೇರಲಾಗಿದೆ. ಸ್ವಾತಂತ್ರ್ಯದ ನಂತರ ಇಲ್ಲಿವರೆಗೂ ಸಹಿತ ಯಾವತ್ತೂ ಸಹಿತ SIR ಆಗಿರಲಿಲ್ಲ. ಪ್ರತಿ 10 ವರ್ಷಕ್ಕೊಮ್ಮೆ SIR ಪರಿಷ್ಕರಣೆ ಮಾಡಬೇಕು ಅಂತಿದೆ. ಪರಿಷ್ಕರಣೆ ಅಂದ್ರೆ ಏನು? ಯಾರ್ಯಾರೆಲ್ಲ ಮತದಾರರು ತೀರ್ಕೊಂಡಿರ್ತಾರೋ ಅವ್ರ ಹೆಸರುಗಳನ್ನ ತೆಗೆದುಹಾಕೋದು, ಯಾರ್ಯಾರೆಲ್ಲ ಹೊಸದಾಗಿ 18 ವರ್ಷ ಆಗಿರುತ್ತೋ ಅವ್ರ ಹೆಸರುಗಳನ್ನ ಸೇರಿಸುವುದು, ಇದು ಪರಿಷ್ಕರಣೆ ಅಂದ. ಆದರೆ ಈ ಸರ್ತಿ ಏನು ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ವಿಶೇಷ ಸಮಗ್ರ ಪರಿಷ್ಕರಣೆ ಅಂತ ಭಾರತದ ಮತದಾರರ ಮೇಲೆ ಹೇರಲ್ಪಟ್ಟಿದೆ. ಬೇರೆ ದಾರಿಗಳಿಲ್ಲ. ಬಿಟ್ರೆ ನಮ್ಮ ಮತ ಹೋಗುತ್ತೆ. ನಮ್ಮ ಮತ ಹೋದ್ರೆ DK ಶಿವಕುಮಾರ್ ಹೇಳಿದ ಹಾಗೆ ಗ್ಯಾರಂಟಿ ಸವಲತ್ತುಗಳೆಲ್ಲ ಹೊರಟೋಗ್ಬಿಡ್ತವೆ ಅಂತ ಇವರು ಭಯ ಬೇರೆ ಹುಟ್ಟಿಸ್ಬಿಟ್ಟಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ನಮ್ಮ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇರುವುದು ನಮ್ಮ ಹಕ್ಕು. ಯಾಕೆಂದ್ರೆ ನಾವು ಈ ದೇಶದ ನಾಗರಿಕರು. ಮತದಾರರ ಪಟ್ಟಿಯಲ್ಲಿ ಹೆಸರೇ ಇಲ್ಲ ಅಂದ್ರೆ ನಾವು ಈ ದೇಶಕ್ಕೆ ನಿಮಗೆ ಸಂಬಂಧವೇ ಇಲ್ಲ, ನೀವು ನುಸುಳುಕೋರರು, ಬಾಂಗ್ಲಾದೇಶಿಯರು ಅಂತ ಹೇಳುವ ಆತಂಕ ಇದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಇರುವ ಹಾಗೆ ನೋಡಿಕೊಳ್ಳುವ ಕೆಲಸ ಪ್ರತಿಯೊಬ್ಬ ಮತದಾರರ ಆಗಿದೆ ಮತ್ತು ಇದು ಅನಿವಾರ್ಯ ಇದೆ. ಆದ್ದರಿಂದ ಎಲ್ಲ ಮತದಾರರು ಸಹಿತ ಯಾವುದೇ ಪಕ್ಷದ ಆಶೆ ಆಮಿಷಗಳಿಗೆ ಒಳಗಾಗದೆ ನಿಮ್ಮ ಹೆಸರನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸುವ ಹಾಗೆ ಮಾಡುವ ಕೆಲಸವನ್ನ ಮಾಡಿ, ಆ ನಂತರ ನಿಮ್ಮ ವಿವೇಚನೆಯನ್ನು ಅವಲಂಬಿಸಿ ಯಾವ ಸರ್ಕಾರ ಸರಿಯಾಗಿ ನಿಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಅಂತ ಅನಿಸುತ್ತೋ ಅವರಿಗೆ ಮತವನ್ನ ನೀವು ಮತದಾನದ ದಿವಸ ಕೊಡಬಹುದಾಗಿದೆ. ಆದ್ದರಿಂದ SIR ಅನ್ನುವುದು ನಮ್ಮ ಮೇಲೆ ಮಾಡಿದ ಹೇರಿಕೆ,
ಆದರೆ ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರಿರುವುದು ನಮ್ಮ ಹಕ್ಕು. ಆದ್ದರಿಂದ ಯಾವುದೇ ಕಾರಣಕ್ಕೂ ಯಾರ ಹೆಸರು ಬಿಟ್ಟು ಹೋಗದ ಹಾಗೆ ನೋಡಿಕೊಳ್ಳುವ ಕೆಲಸ ಪ್ರತಿಯೊಬ್ಬ ಮತದಾರರದ್ದಾಗಿದೆ. BLOಗಳು ಸಹಿತ ಯಾವುದೇ ಒಂದು ರಾಜಕೀಯ ಪಕ್ಷದ ವ್ಯಕ್ತಿ ಅಥವಾ ಶಕ್ತಿಗೆ, ಅವರ ಭ್ರಮೆಗೆ, ಅವರ ಆಮಿಷಗೆ ಒಳಗಾಗದೆ ನಿಮ್ಮ ಕರ್ತವ್ಯವನ್ನು ನೀವು ಮಾಡಬೇಕು ಅನ್ನುವುದು ನಮ್ಮೆಲ್ಲರ ಮನವಿ. ಅದರ ಜೊತೆಗೆ ಚುನಾವಣಾ ಆಯೋಗ ಇದೆಯಲ್ಲ, ನಿಷ್ಪಕ್ಷಪಾತಿಯಾಗಿ ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರನೋ ರಾಜ್ಯ ಸರ್ಕಾರನೋ ಯಾವುದೇ ಸರ್ಕಾರದ ಯಾವುದೇ ಒತ್ತಡಕ್ಕೆ ಮಣಿಯದೆ ನೀವು ನಿಮ್ಮ ಕೆಲಸವನ್ನು ನೀವು ಮಾಡಿ ಪ್ರತಿಯೊಬ್ಬರ ದಾಖಲೆಗಳನ್ನು ದಾಖಲಿಸಿ ಮತದಾರರ ಪಟ್ಟಿಯಲ್ಲಿ ಅರ್ಹರಾಗಿರ್ತಕ್ಕಂಥವ್ರನ್ನೆಲ್ಲ ಸೇರಿಸಿ ಅನ್ನುವುದು ಎಲ್ಲ ನಾಗರಿಕರ ಆಶಯ ಆಗಿದೆ. ಇದನ್ನು ಮಾಡಬೇಕಾದ್ದು ನಿಮ್ಮ ಕರ್ತವ್ಯ ಆಗಿದೆ. ಆದ್ದರಿಂದ ರಾಜಕೀಯ ಪಕ್ಷಗಳು ರಾಜಕೀಯವನ್ನು ಹೊರತುಪಡಿಸಿ ಮತದಾರರ ಪಟ್ಟಿಯನ್ನು ಅರ್ಹವಾಗಿ ಎಲ್ಲರೂ ಹೆಸರು ಇರುವ ಹಾಗೆ ನೋಡಿಕೊಳ್ಳುವ ಕೆಲಸವನ್ನು ಮಾಡಿ ಅಂತ ನಮ್ಮೆಲ್ಲರ ಮನವಿ, ಆಸೆ, ಆಸಕ್ತಿ ಎಲ್ಲವೂ ಆಗಿದೆ. ಇವತ್ತು ಏನು SIR ಕಾರ್ಯಕ್ರಮ ನಡೀತಾ ಇದೆ, ಈ ಒತ್ತಡದಿಂದ ರಾಜ್ಯದಲ್ಲಿ ಹಲವಾರು ಸಾವು ನೋವುಗಳು ಉಂಟಾಗ್ತಾ ಇದೆ. ಇದಕ್ಕೆ ಕಾರಣ ಒತ್ತಡ SIRದು. ಇವತ್ತು ಅಂಗನವಾಡಿ ಕಾರ್ಯಕರ್ತರು ಮೊನ್ನೆ ತುಮಕೂರಲ್ಲಿ ಏನು ಗ್ರಾಮ ಲೆಕ್ಕಾಧಿಕಾರಿದಾಯಿತು. ಇವತ್ತು ಭದ್ರಾವತಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ಭದ್ರಾವತಿ ತಾಲೂಕಲ್ಲಿ SIR ಮುಗಿಸಿ ತುಂಬ ಒತ್ತಡದಲ್ಲಿ ಬಂದು ಕುಸಿದು ಬಿದ್ದು ಸತ್ತಿದ್ದಾಳೆ. ಕಾರ್ಯಕರ್ತರಿಗೆ ಮೊನ್ನೆ ಚಾಮರಾಜನಗರದಲ್ಲಿ ಹನೂರಲ್ಲಿ ಹೋಗಿ SIR ತರಬೇತಿಗೆ ಹೋಗ್ತಾ KSRTC ಬಸ್ಗೆ ಆಕ್ಸಿಡೆಂಟ್ ಆಗಿದೆ. ಈ ಒಂದು ಒತ್ತಡಗಳು ಅಲ್ಲಿಂದ ಒತ್ತಡದಲ್ಲಿ ಬರ್ತಾ ಇದ್ರಲ್ಲಿ ಜೊತೆಗೆ ಕಾರ್ಯಕರ್ತರಿಗೆ ನೋಟಿಸ್ಗಳನ್ನ ಕೊಡೋದು, ಇದು ಎಷ್ಟು ಸರಿ? ಇವತ್ತು ಏನು ಚುನಾವಣಾ ಅಧಿಕಾರಿಗಳಿದ್ದಾರೆ, BLOಗಳಿಗೆ ತುಂಬ ಒತ್ತಡ ಕೊಡ್ತಾ ಇದ್ದಾರೆ, ಅಲ್ಲಿ ಮೇಲೆ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳಿಗೂ. ಯಾಕೆಂದರೆ 30 ದಿನದಲ್ಲಿ ಇಡೀ ಇಷ್ಟು ವರ್ಷಗಳಲ್ಲಿ ಹದಗೆಟ್ಟಿರ್ತಕ್ಕಂಥ ಈ ಚುನಾವಣಾ ಪಟ್ಟಿಯನ್ನು 1 ತಿಂಗಳಲ್ಲಿ ಸರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ಚುನಾವಣಾ ಆಯೋಗ ಯೋಚನೆ ಮಾಡಬೇಕು. ಕಾರ್ಮಿಕರನ್ನು ಶೋಷಣೆ ಮಾಡಬಾರ್ದು. ಪ್ರತಿಯೊಬ್ಬರೂ ಕೂಡ ಮೊಬೈಲಲ್ಲಿ ಹಾಕ್ಬೇಕು. ಅದನ್ನು ಮೊಬೈಲ್ ಬರದೇ ಇರೋಂಥವ್ನು ತೊಗೊಂಡಿದ್ದೀರಿ ಅಂಗನವಾಡಿಯವರನ್ನು. ಅಲ್ಲಿ ಮೊಬೈಲ್ ಕೊಟ್ಟಿರೋದು ಇಲಾಖೆಯಿಂದ ಒಂದು ಆ್ಯಪು ಡೌನ್ಲೋಡ್ ಆಗ್ತಾ ಇಲ್ಲ, ಸ್ವಂತ ಮೊಬೈಲ್ಗಳಲ್ಲಿ ಮಾಡ್ತಾ ಇದ್ದಾರೆ. ಅನ್ನು ಬರ್ಕೊಳ್ಳೋದಕ್ಕೆ ಸಿಗ್ನೇಚರ್ ತಗೊಳ್ಳೋದಕ್ಕೆ ಒಂದು ನೋಟ್ ಬುಕ್ಕನ್ನು ಕೊಟ್ಟಿಲ್ಲ ಚುನಾವಣಾ ಆಯೋಗ. ಏನನ್ನೂ ಕೊಡದೆ ಬೆಳಿಗ್ಗೆ ರಾತ್ರಿ ಟಾರ್ಚರು, 100 ಟಾರ್ಗೆಟ್ ಆಗಬೇಕು, 50 ಆಗಬೇಕು, ಹೀಗಾಗಬೇಕು ಅಂತ. ಎಲ್ಲೋ ಇವತ್ತು ಮನೇಲಿ 4 ಚುನಾವಣಾ ಮತ ಇದಿದ್ರೆ ಕಾರ್ಡಿದ್ರೆ ತಂದೆದು ತಾಯಿದು ಇಲ್ಲಿರುತ್ತೆ, ಮಗಂದು ಇನ್ಯಾವುದೋ ಇದರಲ್ಲಿರುತ್ತೆ. ಅದನ್ನ ಸ್ಕೂಟ್ನಿ ಮಾಡಿಕೊಂಡು ಮನೆ ಹತ್ರ ಹೋಗಿ ಅವ್ನು ಇರೋವಾಗ ಕೊಟ್ಟು ತೊಗೊಳಕ್ಕೆ ಒಂದು ಸಮಯ ಕೊಡದೆ ಇವತ್ತು 100 ಆಗಬೇಕು, 200 ಆಗಬೇಕು, 50 ಆಗಬೇಕು ಅಂತ ಟಾರ್ಚರ್ ಕೊಟ್ಟು ಈ ರೀತಿ ಏನು ಕಾರ್ಮಿಕರನ್ನು ಬಲಿ ತಗೊಳ್ತಾ ಇದೆ ಚುನಾವಣಾ ಆಯೋಗ. ಇದು ಒಳ್ಳೆಯದಾ? ಇದನ್ನು DK ಶಿವಕುಮಾರ್ ಮುಖ್ಯಮಂತ್ರಿಗಳು ಮಧ್ಯಪ್ರವೇಶಿಸಬೇಕು. ಏನು ಕೆಲಸ ಮಾಡಿಸ್ತಾ ಇದ್ದೀರಿ, ನಿಧಾನವಾಗಿ ಕಾರ್ಯಕರ್ತರಿಗೆ ಸಮಯವನ್ನು ಕೊಟ್ಟು ಏನು ಅವ್ರಿಗೆ ತೊಂದರೆ ಆಗ್ತಾ ಇದೆ ಆ ತೊಂದರೆನ ಈಗ ಬಗೆಹರಿಸಬೇಕು. ಇವತ್ತು BP, ಶುಗರ್ ಎಲ್ಲ ಬಂದಿರತಕ್ಕಂಥ ಕಾರ್ಯಕರ್ತೆಯರು, ಹಾರ್ಟ್ ಪ್ರಾಬ್ಲಮ್ ಇರ್ತವೆ, ಯಾರನ್ನೂ ಕೈ ಬಿಡ್ತಾ ಇಲ್ಲ. ಕೇಳ್ಕೊಂಡಿದ್ದೀವಿ ಯಾರಿಗೆ ಅನಾರೋಗ್ಯ ಇದೆ ಅವ್ರನ್ನ ಕೈ ಬಿಡಿ ಅಂತ. ಆದರೂ ಬಿಡದೆ ಇವತ್ತಾಗಲೇ ನಾವು ಭದ್ರಾವತಿಯಲ್ಲಿ ಒಬ್ಬ ಕಾರ್ಯಕರ್ತೆ ಪ್ರಾಣ ತೆತ್ತಿದ್ದಾಳೆ, ಮತ್ತು ಹನೂರಲ್ಲಿ ಒಬ್ಬ ಕಾರ್ಯಕರ್ತೆ ಪ್ರಾಣ ತೆತ್ತಿದ್ದಾಳೆ. ಈಗ ಹಲವಾರು ಕಾರ್ಯಕರ್ತರು ಶೋಷಿತರಾಗಿದ್ದಾರೆ. ಇದೇ ಹಿಂಸೆ ಮುಂದುವರೆದ್ರೆ ತುಮಕೂರಲ್ಲಿ PDO ಮರಣ ಆಗಿದ್ದಾರೆ. ಇದೇ ಅವರ ಸಂಸಾರಕ್ಕೆ ಯಾರಾಗ್ತೀರಿ? ಇವತ್ತೇನು ಭದ್ರಾವತಿಯಲ್ಲಿ ಮರಣ ಹೊಂದಿದ್ದಾರೆ, ಹನೂರಲ್ಲಿ ಮರಣ ಹೊಂದಿದ್ದಾರೆ, ಅವರಿಗೆ ಪರಿಹಾರವನ್ನು ಘೋಷಿಸಬೇಕು ಸರ್ಕಾರ. ಮತ್ತು ಈಗ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ಅಧಿಕಾರಿ ವರ್ಗಕ್ಕೆ ಟೆನ್ಷನ್ ಕೊಡದೆ ಇನ್ನೂ ಸಮಯಾವಕಾಶ ತಗೊಂಡು ಯಾವ ರೀತಿ ಮಾಡಬೇಕು ಅದಕ್ಕೆ ಪ್ರತಿದಿನ ಸ್ಕೂಟ್ನಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಸರಳೀಕರಣ ಮಾಡಿದ್ರೆ ಇದು ಸರಿ ಇರುತ್ತೆ. ಇಲ್ಲ ಅಂದರೆ ಇವತ್ತು ಎಲ್ಲ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕ ವರ್ಗ ಬೀದಿಗೆ ಕೂತು ಈ ಕೆಲಸ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋ ಸಂದರ್ಭವನ್ನು ಸರ್ಕಾರ ಮತ್ತು ಚುನಾವಣಾ ಅಧಿಕಾರಿಗಳು ಮಾಡಿಕೊಡ್ಬಾರ್ದು. ಇದು ಸಾಮಾಜಿಕವಾದ ಕೆಲಸ ಮಾಡಬೇಕು ಅಂತ ನಮ್ಮ ಕಾರ್ಯಕರ್ತೆಯನ್ನು ನಾವು ಕೂಡ ಹೇಳಿದ್ದೇವೆ. ಆದರೆ ಅಲ್ಲಿ ಮಾಡ್ತಕ್ಕಂಥ ಜಾಗದೊಳಗಡೆ ಇಷ್ಟು ಸಮಸ್ಯೆ ಆಗ್ತಾ ಇರೋದನ್ನ ನಿಜವಾಗ್ಲೂ ನೋಡಿದ್ರೆ ಬೇಜಾರಾಗ್ತಾ ಇದೆ. ಹೊಟ್ಟೆ ನೋವು ಉರಿತಾ ಇದೆ. ಇವತ್ತು ಚಿಕ್ಕ ಮಗು ಮಕ್ಕಳನ್ನ ಬಿಟ್ಟು ಅವಕ್ಕೆ ಸತ್ತು ಅವ್ರ ಸಂಸಾರಕ್ಕೆ ಯಾರಾಗ್ತಾ ಇದ್ದಾರೆ? ಪರಿಹಾರವನ್ನು ಘೋಷಿಸಬೇಕು ಭದ್ರಾವತಿ ಮತ್ತು ಹನೂರಿಗೆ. ಈಗಿರ್ತಕ್ಕಂಥ ಕೆಲಸ ಮುಂದೆ ಮಾಡ್ತಕ್ಕಂಥದಕ್ಕೆ ಸಡಲೀಕರಣ ಬರಬೇಕು, ಒತ್ತಡ ಹೇರಬಾರ್ದು ಅಂತ ಹೇಳಿ AITC ಅಂಗನವಾಡಿ ಫೆಡರೇಷನ್ ಆಗ್ರಹ ಮಾಡುತ್ತೆ. ಈ ಎಲೆಕ್ಷನ್ ಕಮಿಷನ್ ಅವರು ಈ SIR ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ನಮ್ಮನೆಗೆ ಬಂದು ಎನ್ಯುಮರೇಷನ್ ಫಾರ್ಮ್ ಕೂಡ ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ 2002ನೇ ಇಸ್ವಿಯ ಡೀಟೇಲ್ಸ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಈ ಡೀಟೇಲ್ಸ್ ಹುಡ್ಕೋದಕ್ಕೆ ನಾವು ನಮ್ಮ ಲ್ಯಾಪ್ಟಾಪಲ್ಲಿ ಮೊಬೈಲಲ್ಲಿ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ.
ಇದು ಬಹಳ ಕಷ್ಟ ಆಗೋಗಿದೆ ನಮ್ಗೆ ಡೀಟೇಲ್ಸ್ ಕಂಡುಹಿಡಿಯೋದು. 25 ವರ್ಷದ ಕೆಳಗೆ ಏನಾಗಿತ್ತೋ ಯಾರಿಗೆ ಜ್ಞಾಪಕ ಇದೆ, ನಾವು ಯಾರಿಗೆ ವೋಟ್ ಹಾಕಿದೀವಿ ಅನ್ನೋದು ಕೂಡ ಮರ್ತೋಗಿದೆ ನಮ್ಗೆ. ಆ ಕಾಲದಲ್ಲಿ ಏನು ವೋಟರ್ಸ್ ಕಾರ್ಡ್ ಕೊಟ್ಟಿದ್ದಾರೆ, ಅದ್ರೊಳಗೆ ಒಂದು ಎಪಿಕ್ ನಂಬರ್ ಅಂತ ಕೊಟ್ಟಿದ್ದಾರೆ. ಆ ಎಪಿಕ್ ನಂಬರ್ ಹಾಕಿ ಹುಡುಕಿದ್ರೆ ಎಲ್ಲೂ ಏನು ಸಿಗ್ತಾ ಇಲ್ಲ ನಮ್ಗೆ. ಇನ್ಯಾರ ಕಷ್ಟಪಟ್ಟು ನಮ್ಮ ಸ್ನೇಹಿತರು ಹುಡುಕೊಟ್ರು, ಅದ್ರೊಳಗೆ ನನ್ನ ಹೆಸರು ಮಾತ್ರ ಸರಿಗಿದೆ, ನಮ್ಮ ತಂದೆ ಹೆಸರು ಸರಿಗಿಲ್ಲ, ನಾವು ವೋಟ್ ಮಾಡಿರೋ ಜಾಗ ಅಂತೂ ಅದು ಅಲ್ವೇ ಅಲ್ಲ. ನಾವು ಆ ವೋಟಲ್ಲಿ ನಾವು ಅಲ್ಲಿ ವೋಟ್ ಮಾಡಿದೀವಿ ಅಂತ ತೋರಿಸ್ತಾ ಇದೆ ಅದು. ಈಗ ನಮ್ಗೊಂಥರ ಗೊಂದಲಮಯ ಪರಿಸ್ಥಿತಿಲಿ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ. ನಮ್ಮನೆ ಅಡ್ರೆಸ್ಸು ಸರಿಗಿಲ್ಲ ಅದ್ರೊಳಗೆ. ಈಗ ಇಷ್ಟು ತಪ್ಪು ಮಾಹಿತಿನ ನಾವು ಅದ್ರೊಳಗೆ ಹಾಕ್ಬೇಕಾ ಬೇಡವಾ, ಇದು ಗೊಂದಲ ಆಗೋಗ್ಬಿಟ್ಟಿದೆ ನಮಗಿದು. ಈಗ ನನ್ನಂತ ಒಬ್ಬ ಶಿಕ್ಷಿತ ಮನುಷ್ಯನಿಗೇನೆ ಇಷ್ಟು ಕಷ್ಟ ಆದ್ರೆ, ನಮ್ಮ ಹಳ್ಳಿನಲ್ಲಿರ್ತಕ್ಕಂಥ ಜನರಿಗಾಗ್ಲಿ, ನಗರದಲ್ಲಿರ್ತಕ್ಕಂಥ ಬಡ ಜನರಾಗ್ಲಿ ಅಥವಾ ಅವಿದ್ಯಾವಂತರಾಗ್ಲಿ, ಇವರೆಲ್ಲ ಇದನ್ನ ಹೇಗ್ ನಿಭಾಯಿಸ್ತಾರೆ ಅನ್ನೋದನ್ನೇ ದೊಡ್ಡ ಪ್ರಶ್ನೆ ಆಗಿದೆ. ಸೊ ಇವಾಗಿರೋ ಈ ಹಿನ್ನೆಲೆ ನನಗೆ ಇವಾಗ ಅನ್ನಿಸ್ತಾ ಇರೋದು, ಇವ್ರೇನು ಡಿಲಿಷನ್ ಲಿಸ್ಟ್ ಲಕ್ಷ ಲೆಕ್ಕದಲ್ಲಿ ಕೊಡ್ತಾ ಇದಾರಲ್ಲ, ಅದು ಇದೇ ಕಾರಣಕ್ಕೆ ಇರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಡೀಟೇಲ್ಸ್ ಇಲ್ಲಿ ಸಿಗ್ತಾ ಇಲ್ಲ, ನಾವು ಹುಡ್ಕೋದಕ್ಕೂ ಕೂಡ ನಮ್ಗೆ ವ್ಯವಧಾನ ಇಲ್ಲ. ಅದು ಬಡ ಜನರಿಗಂತೂ ಇದು ಇಂಪಾಸಿಬಲ್. 2002ನೇ ಇಸ್ವಿನಲ್ಲಿ ಹುಡುಕ್ಬಿಟ್ಟು ಹಾಕಿ ಅಂತ ಹೇಳಿದ್ರೆ ತುಂಬಾನೇ ಕಷ್ಟ ಇದೆ. ಸೊ ಏನೇನ್ ತಪ್ಪುಗಳಾಗುತ್ತೋ ಅನ್ನೋದನ್ನೇ ದೊಡ್ಡ ಆತಂಕ ಆಗಿದೆ. ನಾನೇನೋ ಹೋಗ್ತೀನಿ, ಆ BLOಗಳನ್ನ ನೋಡ್ತೀನಿ, ಏನೋ ಸರಿ ಮಾಡ್ಕೊಂತೀನಿ, ಪರವಾಗಿಲ್ಲ. ಆದ್ರೆ ಒಬ್ಬ ಕೂಲಿ ಕಾರ್ಮಿಕನ ಪರಿಸ್ಥಿತಿ ಯೋಚನೆ ಮಾಡಿ, ಒಬ್ಬ ಬಡ ಕಾರ್ಮಿಕನ ಪರಿಸ್ಥಿತಿ ಯೋಚನೆ ಮಾಡಿ, ಯಾಕಪ್ಪ ಇದು ಇಲ್ದಿರೋ ತೊಂದರೆಗೆ ನಾವು ಸಿಗಾಕೊಂತಿದೀವಿ ಅನ್ನೋ ಆತಂಕ ನನ್ನನ್ನ ಕಾಡ್ತಾ ಇದೆ. ಇದ್ರ ಬಗ್ಗೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಸ್ವಲ್ಪ ಕಾಳಜಿ ವಹಿಸೋದು ಉತ್ತಮ ಅಂತ ಅನ್ಸುತ್ತೆ ನನಗೆ.